ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ IT ಸ್ಕಿಲ್ಸ್ ಅಂತಕ್ಕಂಥ ಸಬ್ಜೆಕ್ಟ್ನ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಎನ್ನುವ ಒಂದು ಯೂನಿಟನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದು 3ನೇ ಯೂನಿಟ್ನ ಮೊದಲನೇ ಸೆಷನ್ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಮ್ಮ 3ನೇ ಯೂನಿಟಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು, ನಿಮ್ಮ DCETಗೆ ಕೇಳ್ಬೋದಾದಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು, ಅದರ ಮೇಲೆ ಯಾವ ರೀತಿಯೆಲ್ಲ MCQ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ಬೋದು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಒಂದು ವಿಡಿಯೋದಿಂದ ನಿಮಗೆ DCETನಲ್ಲಿ 4ರಿಂದ 5 ಮಾರ್ಕ್ಸ್ ಬರ್ತಕ್ಕಂಥ ಚಾನ್ಸ್ ಇದೆ. ಮತ್ತು ವೆರಿ ಈಸಿ ಕ್ವಶನ್ಸ್ಗಳು ಬರ್ತಕ್ಕ ಚಾನ್ಸ್ ಇದೆ. ಎಲ್ರಿಗೂ ಕೂಡ ಅರ್ಥ ಆಗ್ತಕ್ಕಂಥ ಕಾನ್ಸೆಪ್ಟ್ಸ್ಗಳಿಲ್ಲಿದ್ದಾವೆ. ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಯಾರ್ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ನಾನು ಫ್ರೀಯಾಗಿ ಕೊಡ್ತಿರ್ತಕ್ಕಂಥ MCQ ಕ್ವಶನ್ಸ್ಗಳು ಮತ್ತು ನೋಟ್ಸ್ಗಳು ನಿಮಗೆ ಬೇಕಾದಲ್ಲಿ ಆ ಲಿಂಕಲ್ಲಿ ಇರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ಈ ಒಂದು 3ನೇ ಯೂನಿಟಲ್ಲಿ ಮತ್ತು ಈ ವಿಡಿಯೋದಲ್ಲಿ ಏನೆಲ್ಲ ಕಂಟೆಂಟನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ, ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್, ಆರ್ಗನೈಸೇಷನ್ ಸ್ಟ್ರಕ್ಚರ್, ವರ್ಕ್ ಫ್ಲೋ, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ಇದು ನಿಮ್ಮ 3ನೇ ಯೂನಿಟಲ್ಲಿ ಇರ್ತಕ್ಕಂಥ ಒಂದು ಸಿಲೆಬಸ್ ಆಗಿದೆ. ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನಾನು ಇವಾಗ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬಿಸ್ನೆಸ್ ಪ್ರೋಸೆಸ್ ಅಂದರೆ ಏನು? ಮೊಟ್ಟ ಮೊದಲನೇದಾಗಿ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂತಕ್ಕಂಥ ಒಂದು ಟಾಪಿಕ್ ಇದೆ. ಆ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನನ್ನು ಕಲಿಬೇಕು ಅಂತ ಹೇಳಿದ್ರೆ ಮೊದಲು ಬಿಸ್ನೆಸ್ ಪ್ರೋಸೆಸ್ ಅಂದರೆ ಏನು, ಆಟೋಮೇಷನ್ ಅಂದರೆ ಏನು ಅಂತ ನೋಡಿ ಆಮೇಲೆ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಬಿಸ್ನೆಸ್ ಪ್ರೋಸೆಸ್ ಅಂದರೆ ಏನು ನೋಡಿ. ನೀವು ಇನ್ನು ಫೈನಲ್ ಇಯರ್ ಡಿಗ್ರಿಯನ್ನು ಮುಗಿಸ್ಬಿಟ್ಟು ಮುಂದೆ ಇಂಜಿನಿಯರಿಂಗನ್ನು ಮಾಡಿ ಮುಂದೆ ಯಾವುದೋ ಒಂದು ಕಂಪ್ನಿಗೆ ಸೇರ್ಕೊಳ್ತೀರಾ ಅಂತ ಆದರೆ, ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತೀರಾ ಅಂತ ಆದರೆ, ನೀವು ನೋಡಿರ್ಬೋದು, ಅಥವಾ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಸೀಕ್ವೆನ್ಸ್ ಆಫ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರ್ತವೆ. ಆ ಸೀಕ್ವೆನ್ಸ್ ಆಫ್ ಆ್ಯಕ್ಟಿವಿಟೀಸ್ಗಳು ಒಂದಾದ ನಂತರ ಒಂದು ನಡೀತಾ ಇರ್ತವೆ. ಈ ಸೆಟ್ ಆಫ್ ಆ್ಯಕ್ಟಿವಿಟೀಸ್ ಅಥವಾ ಸೀಕ್ವೆನ್ಸ್ ಆಫ್ ಆ್ಯಕ್ಟಿವಿಟೀಸ್ನ ಏನಂತ ಕರಿತೀವಿ ಅಂತ ಹೇಳಿದರೆ ಬಿಸ್ನೆಸ್ ಪ್ರೋಸೆಸ್ ಅಂತ ಕರಿತೀವಿ. ಯಾವುದೇ ಒಂದು ಬಿಸ್ನೆಸ್ ನಡಿಬೇಕು ಅಂತೇಳಿದರೆ ಅಥವಾ ಯಾವುದೇ ಒಂದು ಗೋಲ್ ಅಚೀವ್ ಆಗಬೇಕು ಅಂತೇಳಿದರೆ ನಾವೇನು ಸ್ಟೆಪ್ ಬೈ ಸ್ಟೆಪ್ ಆ್ಯಕ್ಟಿವಿಟೀಸ್ನ ಮಾಡ್ತೀವಲ್ಲ, ಆ ಆ್ಯಕ್ಟಿವಿಟೀಸಿಗೆ ಬಿಸ್ನೆಸ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಹಾಗಾದರೆ ಇಲ್ಲಿ ಡೆಫಿನೇಷನ್ಸನ್ನು ಕೊಟ್ಟಿದ್ದೀವಿ. ಬಿಸ್ನೆಸ್ ಪ್ರೋಸೆಸ್ ಆರ್ ದ ಸೆಟ್ ಆಫ್ ರಿಲೇಟೆಡ್ ಟಾಸ್ಕ್ ನೆಸೆಸರಿ ಟು ಬಿ ಕಂಪ್ಲೀಟೆಡ್ ಇನ್ ಎ ಕ್ರೊನಾಲಜಿ ಟು ಗೆಟ್ ವರ್ಕ್ ಡನ್. ಯಾವುದೇ ಒಂದು ವರ್ಕನ್ನು ಮುಗಿಸ್ಬೇಕಾದ್ರೆ ಸೀಕ್ವೆನ್ಸ್ ಆಗಿ, ಕ್ರೊನಾಲಜಿನಲ್ಲಿ ಅಂದರೆ ಒಂದಾದ ನಂತರ ಒಂದು ಸೀಕ್ವೆನ್ಸ್ ಆಗಿ ನಡಿಬೇಕಾದಂತಹ ಸೆಟ್ ಆಫ್ ಟಾಸ್ಕಿಗೆ ಏನಂತ ಕರಿತೀವಿ, ಬಿಸ್ನೆಸ್ ಪ್ರೋಸೆಸ್ ಅಂತ ಕರಿತೀವಿ. ಇನ್ನೊಂದು ಥರ ಹೇಳೋದಾದರೆ ಡೆಫಿನೇಷನನ್ನು, ಎ ಬಿಸ್ನೆಸ್ ಪ್ರೋಸೆಸ್ ಇಸ್ ಎ ಕಲೆಕ್ಷನ್ ಆಫ್ ರಿಲೇಟೆಡ್ structured activities or task by people or equipment in which a specific sequence produces a service or product. A collection of related structured activities, ಯಾವುದೋ ಒಂದು ರಿಲೇಟ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರಲ್ ಇರ್ತಕ್ಕಂಥ ಆಕ್ಟಿವಿಟೀಸ್ಗಳು, ಆ ಆಕ್ಟಿವಿಟೀಸ್ಗಳಿಂದ ಏನಾಗುತ್ತೆ ನಮಗೆ ಅಂತೇಳಿದ್ರೆ ಒಂದು ಸರ್ವಿಸ್ ಅಥವಾ ಒಂದು ಪ್ರಾಡಕ್ಟು ಹೊರಗೆ ಬರುತ್ತೆ. ಇದನ್ನು ನಾನು ಬಿಸ್ನೆಸ್ ಪ್ರೋಸೆಸ್ ಅಂತ ಕರಿತೀನಿ. ಸರ್ ಯಾಕೆ ಸರ್ ಇದ್ರ ಬಗ್ಗೆ ಈ ಚಾಪ್ಟರ್ಲ್ಲಿ ಕೊಟ್ಟಿದ್ದಾರೆ, ಏನಿದು ಇಂಪಾರ್ಟೆಂಟ್ ಅಂತ ನೋಡ್ತಿದ್ದೀರಾ? ನೋಡಿ, ತುಂಬ ಬಿಸ್ನೆಸ್ ಅಥವಾ ಕಂಪ್ನಿನಲ್ಲಿ ಕೆಲಸಗಳು ಎಫಿಷಿಯೆಂಟಾಗಿ ಆಗಬೇಕು ಅಂತೇಳಿದರೆ ಅಥವಾ ಕಡಿಮೆ ಅವಧಿನಲ್ಲಿ ಟೈಮ್ ತೊಗೊಂಡು ಆಗಬೇಕು ಅಂತೇಳಿದರೆ, ಸೊ ಈ ಬಿಸ್ನೆಸ್ ಪ್ರೋಸೆಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಮತ್ತು ಆ ಬಿಸ್ನೆಸ್ನ ಸಕ್ಸಸ್ ಕೂಡ ಈ ಬಿಸ್ನೆಸ್ ಪ್ರೋಸೆಸ್ ಮೇಲೆ ನಿಂತಿರುತ್ತೆ. ನಾನೇನು ಪ್ರೋಸೆಸ್ ಫಾಲೋ ಮಾಡ್ತಿದ್ದೀನಿ, ನಾನೇನು ಸೀಕ್ವೆನ್ಸ್ ಫಾಲೋ ಮಾಡ್ತಿದ್ದೀನಿ, ಏನೇನು ಟಾಸ್ಕನ್ನು ಯಾವಾಗ ಕಂಪ್ಲೀಟ್ ಮಾಡ್ತಿದ್ದೀನಿ, ಇದ್ರ ಮೇಲೆ ನಿಂತ್ಕೊಂಡಿರುತ್ತೆ. ಸೊ ತುಂಬ ಜನ ಫ್ರೆಷರ್ಸಿಗೆ ಅಥವಾ ತುಂಬ ಜನ ಎಂಪ್ಲಾಯೀಸ್ಗಳಿಗೆ ಆ ಬಿಸ್ನೆಸ್ ಪ್ರೋಸೆಸ್ ಬಗ್ಗೆ ಗೊತ್ತಿರಬೇಕು. ಆ ಬಿಸ್ನೆಸ್ ಪ್ರೋಸೆಸ್ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈಗ ನಾನು ಬಿಸ್ನೆಸ್ ಪ್ರೋಸೆಸ್ ಅಂದರೆ ಏನು ಅಂತ ಹೇಳಿದ್ದೀನಿ. ಒಂದು ಎಕ್ಸಾಂಪಲ್ ಹೇಳೋದಾದರೆ, ಅಸ್ಯೂಮ್ ದಟ್ ಒಂದು ಕಂಪ್ನಿನಲ್ಲಿ ಯಾವುದೋ ಒಂದು ಎಂಪ್ಲಾಯಿನ ರಿಕ್ರೂಟ್ ಮಾಡ್ಕೋಬೇಕು ಅಂತ ಇಟ್ಕೊಳ್ಳಿ. ಸೊ ರಿಕ್ರೂಟ್ಮೆಂಟ್ ಇಸ್ ದ ಬಿಸ್ನೆಸ್ ಅನ್ಕೋಣ. ಈ ರಿಕ್ರೂಟ್ಮೆಂಟ್ ನಡಿಬೇಕು ಅಂದರೆ ಏನೆಲ್ಲ ಸ್ಟೆಪ್ಸ್ಗಳಿದ್ದಾವೆ, ಆ ಸ್ಟೆಪ್ಸ್ಗಳನ್ನು ಬಿಸ್ನೆಸ್ ಪ್ರೋಸೆಸ್ ಅಂತ ಕರಿತೀನಿ. ಎಕ್ಸಾಂಪಲ್ ಏನೆಲ್ಲ ಸ್ಟೆಪ್ಸ್ ಬರ್ತವೆ? ಸೊ ಅಪ್ಲಿಕೇಶನ್ಸನ್ನು ನಾವು ಎಂಪ್ಲಾಯೀಸ್ಗಳಿಗೆ ಶೇರ್ ಮಾಡಬೇಕು. ಫಸ್ಟ್ ಪ್ರೋಸೆಸ್ ಅವ್ರಿಗೆ ಅಪ್ಲಿಕೇಶನ್ ಸಿಗೋಂಗೆ ಆಗಬೇಕು.
ಅದಾದಮೇಲೆ ಅವರು ಫಿಲ್ ಮಾಡಿ ನಮಗೆ ಅಪ್ಲಿಕೇಶನ್ಸನ್ನು ಸೆಂಡ್ ಮಾಡಿರ್ತಾರೆ, ಆ ಫಿಲ್ಡ್ ಅಪ್ಲಿಕೇಶನ್ಸನ್ನು ರಿಸೀವ್ ಮಾಡ್ಕೋಬೇಕು. ದಟ್ ಈಸ್ ದ ಸೆಕೆಂಡ್ ಪ್ರೋಸೆಸ್. ಅದಾದಮೇಲೆ ಆ ಫಿಲ್ಡ್ ಅಪ್ಲಿಕೇಶನ್ಸ್ಗಳನ್ನು ವೆರಿಫೈ ಮಾಡಿ ಸ್ಕ್ರೂಟಿನಿ ಮಾಡಬೇಕು. ಇದರಲ್ಲಿ ನಮಗೆ ಯಾರು ಹೊಂದ್ಕೊಳ್ತಾರೆ ಯಾರು ಹೊಂದ್ಕೊಳ್ಳಲ್ಲ ಅಂತೇಳಿ ಸ್ಕ್ರೂಟಿನಿ ಮಾಡಬೇಕು. ಸೊ ನಾನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಮೂರನೇ ಸ್ಟೆಪ್ಪು ಸ್ಕ್ರೂಟಿನಿ ಅಥವಾ ವೆರಿಫಿಕೇಷನ್ ಆಗುತ್ತೆ. ಅದಾದಮೇಲೆ ಅವರಿಗೆ ಇಂಟರ್ವ್ಯೂಗೆ ಕಾಲ್ ಮಾಡಬೇಕು. ಆ ಇಂಟರ್ವ್ಯೂ ಕಾಲ್ ಮಾಡಿದ ಮೇಲೆ ಇಂಟರ್ವ್ಯೂನ ಸೆಟಪ್ ಮಾಡಬೇಕು, ಇಂಟರ್ವ್ಯೂನ ಕಂಡಕ್ಟ್ ಮಾಡಬೇಕು, ಅದಾದಮೇಲೆ ರಿಸಲ್ಟ್ ಅನೌನ್ಸ್ ಮಾಡಬೇಕು. ಸೊ ದಿಸ್ ಈಸ್ ದ ರಿಕ್ರೂಟ್ಮೆಂಟ್ ಪ್ರೋಸೆಸ್. ನೋಡಿ ಎಷ್ಟು ಸ್ಟೆಪ್ಸ್ಗಳಿದ್ದಾವೆ, ಯಾವುದೋ ಒಂದಾದ್ಮೇಲೆ ಒಂದು ಮಾಡ್ತಾ ಹೋಗಬೇಕು. ದಟ್ ಈಸ್ ಬಿಸ್ನೆಸ್ ಪ್ರೋಸೆಸ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವುದೋ ಒಂದು ಕಂಪ್ನಿನಲ್ಲಿ ಒಂದು ಲೀವ್ ಹಾಕಬೇಕು ಅಂತ ತಿಳ್ಕೊಳ್ಳಿ. ಯಾವುದೋ ಒಬ್ಬ ಎಂಪ್ಲಾಯಿ ಲೀವ್ ಹಾಕಬೇಕು ಅಂತ ತಿಳ್ಕೊಳ್ಳಿ. ಏನೇನೆಲ್ಲ ಸ್ಟೆಪ್ಸ್ಗಳು ಬರ್ತವೆ. ಸೊ ಅವನೊಂದು ಅಪ್ಲಿಕೇಶನ್ ತೊಗೊಳ್ಬೇಕು, ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಅದನ್ನು ಅವನ ಮ್ಯಾನೇಜರ್ ಹತ್ರ ಮೊದಲು ಸೈನ್ ಮಾಡಿಸ್ಕೋಬೇಕು. ಅದಾದಮೇಲೆ ಅವ್ರು ಹೈಯರ್ ಮ್ಯಾನೇಜರ್ ಹತ್ರ ಸೈನಿಗೆ ಕಳಿಸ್ಬೇಕು. ಆ ಹೈಯರ್ ಮ್ಯಾನೇಜರ್ ಸೈನ್ ಮಾಡಿ ಮತ್ತೆ ಮ್ಯಾನೇಜರಿಗೆ ವಾಪಸ್ ಬರುತ್ತೆ. ಆ ಮ್ಯಾನೇಜರಿಗೆ ವಾಪಸ್ ಬಂದ ಮೇಲೆ ಇವನಿಗೆ ಲೀವ್ ಏನಾಗುತ್ತೆ, ಸ್ಯಾಂಕ್ಷನ್ ಆಗುತ್ತೆ. ಸೊ ದಿಸ್ ಇಸ್ ದ ಬಿಸ್ನೆಸ್ ಪ್ರೋಸೆಸ್, ಯಾವುದೋ ಲೀವ್ ತಗೊಳ್ಳೋದ್ರಲ್ಲಿ. ಆಮೇಲೆ ಯಾವುದೋ ಒಂದು ಕಂಪ್ನಿ ಏನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಏನೋ ಒಂದು ತಯಾರು ಮಾಡ್ತಾ ಇದೆ ಅಂತ ಆಯ್ತು. ತಯಾರು ಮಾಡಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ಗಳು ಬರ್ತವೆ. ಸೊ ಆ ರಾ ಮೆಟೀರಿಯಲ್ ಕಲೆಕ್ಟ್ ಮಾಡಬೇಕು, ಅದಾದಮೇಲೆ ಡಿಸೈನ್ ಮಾಡಬೇಕು, ಅದಾದಮೇಲೆ ಎಕ್ಸಿಕ್ಯೂಷನ್ ಮಾಡಬೇಕು, ಅದಾದಮೇಲೆ ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದಾದಮೇಲೆ ಟೆಸ್ಟಿಂಗ್ ಮಾಡಬೇಕು, ಅದಾದಮೇಲೆ ಸೇಲ್ಸ್ ಮಾಡಬೇಕು. ಸೊ ಈ ರೀತಿ ಸ್ಟೆಪ್ಸ್ಗಳನ್ನ ಏನಂತ ಕರಿತೀನಿ, ಬಿಸ್ನೆಸ್ ಪ್ರೋಸೆಸ್ ಅಂತ ಕರಿತೀನಿ. ಹೀಗೆ ಅನೇಕ ಕಡೆ ಒಂದೇನೋ ಕೆಲಸ ಆಗಬೇಕು ಅಂತೇಳಿ ಏನೆಲ್ಲ ಸೀಕ್ವೆನ್ಸ್ ಆಫ್ ಆ್ಯಕ್ಟಿವಿಟೀಸ್ ಬರ್ತಾವಲ್ಲ, ಆ ಸೀಕ್ವೆನ್ಸ್ ಆಫ್ ಆ್ಯಕ್ಟಿವಿಟಿ ಆದಮೇಲೆ ನಮ್ಗೆ ಏನೋ ಒಂದು ಔಟ್ಪುಟ್ ಬರುತ್ತಲ್ಲ, ಅದಕ್ಕೆ ಬಿಸ್ನೆಸ್ ಪ್ರೋಸೆಸ್ ಅಂತ ಕರಿತೀನಿ. ಓಕೆ, ಸೊ ನೆಕ್ಸ್ಟ್, ಸೊ ಎಕ್ಸಾಂಪಲ್ಸ್ನ ನಾನು ಇಲ್ಲಿ ಕೊಟ್ಟಿದ್ದೀವಿ ನಿಮಗೆ. ಯಾವ್ಯಾವ ಸೆಕ್ಟರಲ್ಲಿ ಏನೇನು ಬಿಸ್ನೆಸ್ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಆ್ಯಕ್ಟಿವಿಟೀಸ್ಗಳಿರ್ತವೆ ಅಂತ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ನೋಡಿ, ಈಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನ ತೊಗೊಂಡ್ರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಏನೆಲ್ಲ ಆ್ಯಕ್ಟಿವಿಟೀಸ್ಗಳು ಬರ್ತವೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಆರ್ಡರ್ ಪ್ರೊಸೆಸಿಂಗ್ ಮಾಡಬೇಕು, ಪ್ರಾಡಕ್ಟ್ ಅಸೆಂಬ್ಲಿ ಮಾಡಬೇಕು, ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಇರುತ್ತೆ, ಮೇಂಟೆನೆನ್ಸ್ ಅಂತ ಇರುತ್ತೆ. ಸೊ ಇವೆಲ್ಲ ಟಾಸ್ಕ್ಗಳು ಬರ್ತವೆ. ಈ ಎಲ್ಲ ಟಾಸ್ಕ್ಗಳನ್ನ ಒಂದಾದ್ಮೇಲೆ ಒಂದು ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಬಿಸ್ನೆಸ್ ಪ್ರೋಸೆಸ್. ನೆಕ್ಸ್ಟ್, ಫೈನಾನ್ಸ್. ಈ ಫೈನಾನ್ಸ್ ಇಂಡಸ್ಟ್ರಿಗಳಿರ್ತವೆ ಅಥವಾ ಹಣಕಾಸನ್ನು ನೋಡ್ಕೊಳ್ಳೋ ಅಂಥ ಒಂದು ಸೆಕ್ಟರ್ ಇರುತ್ತೆ. ಅದರಲ್ಲಿ ಏನೆಲ್ಲ ಬರ್ತವೆ ಟಾಸ್ಕ್ಗಳು. ಇನ್ವಾಯ್ಸಿಂಗ್ ಪ್ರೋಸೆಸ್ ಅಂತ ಬರುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಅಂತ ಬರುತ್ತೆ, ಬಿಲ್ಲಿಂಗ್ ಪ್ರೋಸೆಸ್ ಅಂತ ಬರುತ್ತೆ, ಅಥವಾ ಆಡಿಟಿಂಗ್ ಅಂತ ಬರುತ್ತೆ. ಈ ದುಡ್ಡಿಗೆ ಸಂಬಂಧಪಟ್ಟಂಥ ಏನೇನೆಲ್ಲ ಆಕ್ಟಿವಿಟೀಸ್ ಇರ್ತವೆ ಅವನ್ನೆಲ್ಲ ನಾನು ಫೈನಾನ್ಸ್ ಬಿಸ್ನೆಸ್ ಪ್ರೋಸೆಸ್ ಅಂತ ಕರಿತೀನಿ. ಇನ್ನು ಹೆಲ್ತ್ ಕೇರಲ್ಲಿ ನೋಡೋಣ. ಹೆಲ್ತ್ ಕೇರ್ ಇಂಡಸ್ಟ್ರಿ ಅಥವಾ ಹೆಲ್ತ್ ಕೇರ್ ಸೆಕ್ಟ್ರಲ್ಲಿ ಏನೇನೆಲ್ಲ ಬರುತ್ತೆ ಬಿಸ್ನೆಸ್ ಪ್ರೋಸೆಸ್. ಮೆಡಿಕಲ್ ಅಸೆಸ್ಮೆಂಟ್ ಪ್ರೋಸೆಸ್ ಇರುತ್ತೆ, ಡ್ರಗ್ ಅಪ್ರೂವಲ್ ಪ್ರೋಸೆಸ್ ಇರುತ್ತೆ, ಫೈನಾನ್ಷಿಯಲ್ ಪ್ರೋಸೆಸ್ ಇರುತ್ತೆ. ಸೊ ಇವೆಲ್ಲ ಟಾಸ್ಕ್ಗಳು ಬರ್ತವೆ ಕಂಪ್ನಿಗಳಲ್ಲಿ. ಇನ್ನು ಬ್ಯಾಂಕಿಂಗಿಗೆ ಹೋಗೋಣ. ಬ್ಯಾಂಕಿಂಗಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ಗಳು ಬರ್ತವೆ. ಇಲ್ಲಿ ಕೊಟ್ಟಿರೋದು ಅಷ್ಟೇ ಅಂತಲ್ಲ, ಇಲ್ಲಿ ಒಂದೆರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸೊ ಇದು ಬೇರೆ ಬೇರೆ ಥರ ಟಾಸ್ಕ್ಗಳು ಬರ್ಬೋದು. ಓಕೆ, ಸೊ ಯಾವುದೋ ಒಂದು ಎಕ್ಸಾಂಪಲ್ಸ್ ತಗೊಂಡು ನಾನು ಈ ಟಾಸ್ಕ್ಗಳು ಇರ್ತವೆ ಅಂತ ಇಲ್ಲಿ ಲಿಸ್ಟ್ ಮಾಡ್ತಾ ಹೋಗಿದ್ದೀನಿ. ಬ್ಯಾಂಕಿಂಗಲ್ಲಿ ನೋಡೋದಾದರೆ ಕಸ್ಟಮರ್ ಆನ್ ಬೋರ್ಡಿಂಗ್ ಪ್ರೋಸೆಸ್, ಅಂದರೆ ಒಬ್ಬ ಕಸ್ಟಮರ್ನ ರಿಕ್ರೂಟ್ ಮಾಡೋದು ಅಥವಾ ಎಂಪ್ಲಾಯ್ನ ರಿಕ್ರೂಟ್ ಮಾಡೋದಿರ್ಬೋದು. ಕ್ರೆಡಿಟ್ ಚೆಕ್ ಪ್ರೋಸೆಸ್, ದ ರಿಸ್ಕ್ ಅಸೆಸ್ಮೆಂಟ್ ಪ್ರೋಸೆಸ್ ಅಂತೇಳಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ಗಳಿರ್ತವೆ. ರೈಟ್. ಸೊ ಹಿಂಗೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಹೋದರೆ, ಬೇರೆ ಬೇರೆ ಸೆಕ್ಟರ್ಸ್ಗಳಿಗೆ ಹೋದರೆ ನಮಗೆ ಡಿಫ್ರೆಂಟ್ ಟಾಸ್ಕ್ಗಳು ಬರ್ತವೆ. ಆ ಟಾಸ್ಕ್ಗಳನ್ನು ಬಿಸ್ನೆಸ್ ಪ್ರೋಸೆಸ್ ಅಂತ ಕರಿತೀನಿ. ಓಕೆ, ಈ ವರ್ಡ್ಸ್ಗಳು ಸ್ವಲ್ಪ ನೆನಪಿರಲಿ, ಯಾಕಂದರೆ ಮುಂದೆ ನಾವು ಪದೇ ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದರೆ ಯಾವುದೋ ಒಂದು ಕಂಪ್ನಿಗೆ ಹೋದಾಗ ಒಂದು ಬಿಸ್ನೆಸ್ ಪ್ರೋಸೆಸ್ನ ಸ್ಟೆಪ್ಸನ್ನು ಯಾವ ರೀತಿ ಸೆಟ್ ಮಾಡ್ತಾರೆ, ಆ ಪ್ರೋಸೆಸ್ನ ಹೆಂಗೆ ಸೆಟ್ ಮಾಡ್ತಾರೆ ಅಂತ ನೋಡಿದರೆ, ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ನೀವೊಂದು ಕಂಪ್ನಿಯನ್ನು ಓಪನ್ ಮಾಡಿದ್ದೀರಾ ಅಥವಾ ಕಂಪ್ನಿಲಿ ವರ್ಕ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು VRL ಲಾಜಿಸ್ಟಿಕ್ಸ್ ಅಂತ ತಿಳ್ಕೊಳ್ಳೋಣ. VRL ಕಂಪ್ನಿನಲ್ಲಿ ಇರ್ಬೋದು, ಅಥವಾ ಯಾವುದೋ ಒಂದು ಆನ್ಲೈನ್ ಶಾಪಿಂಗ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಆನ್ಲೈನ್ ಶಾಪಿಂಗ್ ಕಂಪ್ನಿನಲ್ಲಿ ಅಮೆಝಾನಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ನೀವಲ್ಲಿ ಎಂಪ್ಲಾಯೀಸ್ಗಳಿದ್ದೀರಾ. ಸೊ ಅಲ್ಲಿ ಒಂದು ಆರ್ಡರ್ ಪ್ರೊಸೆಸಿಂಗ್ನ, ನಿಮಗೆ ಡೈಲಿ ಆರ್ಡರ್ ಬರ್ತಾ ಇರ್ತಾವಲ್ಲ, ಅದನ್ನು ಡೆಲಿವರಿ ಕೊಡೋ ತನಕ ಏನೆಲ್ಲ ಸೆಟ್ ಆಫ್ ಆ್ಯಕ್ಟಿವಿಟೀಸ್ ಬರ್ತವೆ, ಏನೇನು ಪ್ರೋಸೆಸ್ ಫಾಲೋ ಮಾಡಬೇಕು ನಾನು ಅನ್ನೋದನ್ನು ಯಾವ ರೀತಿ ಸೆಟ್ ಮಾಡ್ತಾರೆ ಆ ಪ್ರೋಸೆಸ್ನ ಅಂದರೆ,
ದ ಫಸ್ಟ್ ಸ್ಟೆಪ್ ಈಸ್ ಡಿಫೈನ್ ಯುವರ್ ಆಬ್ಜೆಕ್ಟಿವ್. ನಿಮ್ಮ ಪ್ರೋಸೆಸ್ ಅಥವಾ ನಿಮ್ಮ ಬಿಸ್ನೆಸ್ ಆಬ್ಜೆಕ್ಟಿವ್ ಏನು? ಅಮೆಝಾನ್ ಕಂಪ್ನಿ ಅಥವಾ ಅಮೆಝಾನ್ ಆನ್ಲೈನ್ ಶಾಪಿಂಗಲ್ಲಿ, ಇ ಕಾಮರ್ಸಲ್ಲಿ ನಿಮ್ಮ ಆಬ್ಜೆಕ್ಟಿವ್ ಏನು? ಆರ್ಡ್ರನ್ನ ರಿಸೀವ್ ಮಾಡಿಕೊಂಡು ಆ ರಿಸೀವ್ ಆಗಿರ್ತಕ್ಕಂಥ ಒಂದು ಆರ್ಡ್ರನ್ನ ನೀಟಾಗಿ ಕಸ್ಟಮರ್ಸಿಗೆ ಡಿಲಿವರಿ ಮಾಡೋದು ನಿಮ್ಮ ಆಬ್ಜೆಕ್ಟಿವ್ ಆಗಿರುತ್ತೆ ಅಲ್ವಾ? ಸೊ ದಟ್ ಈಸ್ ದನ್ ಆಬ್ಜೆಕ್ಟಿವ್. ಕ್ರಿಯೇಟಿಂಗ್ ಆ್ಯಂಡ್ ಅನಲೈಸಿಂಗ್ ಆಲ್ಟರ್ನೇಟಿವ್ಸ್. ಈ ಅವರಿಗೆ ಕಸ್ಟಮರ್ಸಿಗೆ ಅವ್ರಿಗೆ ಬೇಕಾದಂಥ ಆರ್ಡ್ರನ್ನ ಡಿಲಿವರಿ ಕೊಡೋದಕ್ಕೆ ಏನೆಲ್ಲ ನನ್ನ ಹತ್ರ ಆಲ್ಟರ್ನೇಟಿವ್ಸ್ ಅಥವಾ ದಾರಿಗಳಿದ್ದಾವೆ, ಯಾವ್ಯಾವ ವೇದಲ್ಲಿ ನಾನು ಅವ್ರಿಗೆ ತಲುಪಿಸ್ಬೋದು, ಅದನ್ನೆಲ್ಲ ನೀವು ಏನು ಮಾಡಬೇಕು? ಅನಾಲಿಸಿಸ್ ಮಾಡಬೇಕು. ನೆಕ್ಸ್ಟ್ ಥರ್ಡ್, ಇನ್ವಾಲ್ವ್ ಆ್ಯಂಡ್ ಅಸೈನ್ ಸ್ಟೇಕ್ ಹೋಲ್ಡರ್ಸ್. ಅಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಕಸ್ಟಮರ್ಸ್ ಇರ್ಬೋದು, ಕಂಪ್ನಿ ಮ್ಯಾನೇಜ್ಮೆಂಟ್ ಇರ್ಬೋದು, ಎಂಪ್ಲಾಯೀಸ್ಗಳಿರ್ಬೋದು. ಇವರೆಲ್ಲರ ಜೊತೆ ಡಿಸ್ಕಸ್ ಮಾಡಬೇಕು. ನಾವು ಈ ಬಿಸ್ನೆಸ್ನ ಯಾವ ರೀತಿ ರನ್ ಮಾಡೋದು, ಯಾವ ರೀತಿ ಆರ್ಡರ್ ರಿಸೀವ್ ಮಾಡ್ಕೊಳ್ಳೋದು, ಯಾವ ರೀತಿ ಅವ್ರಿಗೆ ಡಿಲಿವರಿ ಕೊಡೋದು, ಇದಕ್ಕೆ ಏನೇನು ಸ್ಟೆಪ್ಸ್ಗಳನ್ನು ಇಡೋಣ, ಏನೇನು ಸ್ಟೆಪ್ಸ್ಗಳೆಲ್ಲ ಬರ್ತವೆ ಇಲ್ಲಿ ಅನ್ನೋದನ್ನು ಡಿಸ್ಕಸ್ ಮಾಡಲಿಕ್ಕೆ ಯು ಇನ್ವಾಲ್ವ್ ದ ಸ್ಟೇಕ್ ಹೋಲ್ಡರ್ಸ್. ಆ್ಯಂಡ್ ಆ ಪ್ರೋಸೆಸ್ನ ಒಂದು ಸೆಟ್ ಮಾಡಿದ ಮೇಲೆ, ನಾನೇನಂತ ಪ್ರೋಸೆಸ್ ಸೆಟ್ ಮಾಡ್ತೀನಿ? ಸೊ ಒಂದು ಆ್ಯಪ್ ಮಾಡೋಣ ಅಥವಾ ವೆಬ್ಸೈಟ್ ಮಾಡೋಣ. ಆ ವೆಬ್ಸೈಟ್ ಮುಖಾಂತರ ಏನಾಗುತ್ತೆ, ನಮಗೆ ಆರ್ಡ್ರಸ್ ಬರ್ತವೆ. ಆ ಆರ್ಡ್ರಸ್ಸನ್ನು ಒಬ್ಬ ನಮ್ಮ ಎಂಪ್ಲಾಯೀಸ್ಗಳು ಕೂತ್ಕೊಂಡು ಪ್ರೋಸೆಸ್ ಮಾಡ್ತಾರೆ. ಅವರು ಪ್ರೋಸೆಸ್ ಮಾಡಿದ ನಂತರ ಏನು ಮಾಡ್ತಾರೆ, ಯಾವುದೋ ಒಂದು ನಮ್ಮ ವೇರ್ ಹೌಸಿಗೆ ಕಳಿಸ್ತಾರೆ. ಆ ವೇರ್ ಹೌಸಿಗೆ ಅವು ಆರ್ಡ್ರ್ ಹೋಗುತ್ತೆ. ಅಲ್ಲಿ ಆ ಪ್ರಾಡಕ್ಟ್ ಇದೇನೇ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಆ ಪ್ರಾಡಕ್ಟ್ನ ಡಿಲಿವರಿಗೆ ರೆಡಿ ಮಾಡ್ತಾರೆ. ಅಲ್ಲಿಂದ ರಿಕ್ವೆಸ್ಟ್ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಡಿಲಿವರಿ ಬಾಯ್ಗೆ ಹೋಗುತ್ತೆ. ಆ ಡಿಲಿವರಿ ಬಾಯ್ ಅಥವಾ ಲಾಜಿಸ್ಟಿಕ್ಸ್ನವರು ನೆಕ್ಸ್ಟ್ ಬರೋದು. ಆ ಲಾಜಿಸ್ಟಿಕ್ಸ್ನವ್ರು ಬಂದು ನಮ್ಮ ಪ್ರಾಡಕ್ಟನ್ನು ತಗೊಳ್ತಾರೆ, ತೊಗೊಂಡ್ಬಿಟ್ಟು ನಮ್ಮ ಕಸ್ಟಮರ್ಸಿಗೆ ಮುಟ್ಟಿಸ್ತಾರೆ. ಏನೋ ಒಂದು ಪ್ರೋಸೆಸ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ಆ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ ಮೇಲೆ ಅದನ್ನು ಟೆಸ್ಟ್ ಮಾಡಿ ನೋಡಬೇಕು. ಸೊ ಕಸ್ಟಮರ್ಸಿಗೆ ಈಸಿಯಾಗಿ ಅವರು ಆರ್ಡ್ರ್ ಮಾಡೋಕ್ಕಾಗ್ತಿದ್ದಾನ, ನಾನಿಲ್ಲಿ ಆ ಆರ್ಡ್ರಸ್ಗಳನ್ನು ನೀಟಾಗಿ ಟ್ರ್ಯಾಕ್ ಮಾಡೋಕ್ಕಾಗ್ತಿದ್ದಾನ, ನೆಕ್ಸ್ಟ್ ಅದನ್ನು ನೀಟಾಗಿ ನಾನು ವೇರ್ ಹೌಸಲ್ಲಿ ಆ ಪ್ರಾಡಕ್ಟ್ಗಳನ್ನು ಹುಡುಕ್ಬಿಟ್ಟು ಶಿಪ್ಮೆಂಟಿಗೆ ರೆಡಿ ಮಾಡೋಕ್ಕಾಗ್ತಾಯಿದ್ದಾನ, ನೆಕ್ಸ್ಟ್ ಆ ಡಿಲಿವರಿ ಬಾಯ್ ಅದನ್ನು ಈಸಿಯಾಗಿ ತೊಗೊಂಡು ತಲುಪಿಸ್ಲಿಕ್ಕೆ ಆಗ್ತಿದ್ದಾನ. ಈ ಎಲ್ಲ ಪ್ರೋಸೆಸ್ನ ಟೆಸ್ಟ್ ಮಾಡ್ತೀನಿ. ಆ್ಯಂಡ್ ಟೆಸ್ಟಿಂಗ್ ಎಲ್ಲ ಓಕೆ ಆದಮೇಲೆ ಆ ಪ್ರೋಸೆಸ್ನ ನಾನು ರನ್ ಮಾಡ್ತೀನಿ. ರನ್ ಮಾಡಿದ ಮೇಲೆ ಅದನ್ನು ಪದೇ ಪದೇ ಏನು ಮಾಡ್ತಾ ಇರ್ತೀನಿ? ಅನಲೈಸ್ ಮಾಡ್ತಾ ಇರ್ತೀನಿ. ಇದು ಸರಿಯಾಗಿ ನಡೀತಿದ್ದಾನಾ, ಏನಾದರೂ ಚೇಂಜ್ ಮಾಡಬೇಕಾ ನಾನು ಈ ಪ್ರೋಸೆಸ್ಸಲ್ಲಿ ಅಂತ ಅನಲೈಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಒಂದು ಪ್ರೋಸೆಸ್ನ ಸೆಟ್ ಮಾಡುವಾಗ ನಾವು ಬಳಸ್ತಕ್ಕಂಥ ಸ್ಟೆಪ್ಸ್ಗಳು ಅಂತೇಳಿ. ಈ ಎಲ್ಲ ಸ್ಟೆಪ್ಸ್ಗಳನ್ನು ಬಳಸಿ ಒಂದು ಪ್ರೋಸೆಸ್ನ ಫಾಲೋ ಮಾಡಿರ್ತಾರೆ ಅಂತ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಬಿಸ್ನೆಸ್ ಪ್ರೋಸೆಸ್. ನಾನಿನ್ನು ಬಿಸ್ನೆಸ್ ಪ್ರೋಸೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್, ಆಟೋಮೇಷನ್ ಅಂದರೆ ಏನು? ನೆಕ್ಸ್ಟ್, ಆಟೋಮೇಷನ್ ಅಂತ ಒಂದು ವರ್ಡ್ ಬರುತ್ತೆ. ಆಟೋಮೇಷನ್ ಅಂದರೆ ಏನು? ಆಟೋಮೇಷನ್ ಈಸ್ ಎ ಟರ್ಮ್ ಫಾರ್ ಟೆಕ್ನಾಲಜಿ ಅಪ್ಲಿಕೇಶನ್ ಇನ್ ಬಿಸ್ನೆಸ್ ವೇರ್ ಹ್ಯೂಮನ್ ಇನ್ಪುಟ್ ಈಸ್ ಮಿನಿಮೈಸ್ಡ್. ನಾನು ಇಷ್ಟೋ ತನಕ ಏನು ಮಾತಾಡಿದ ಆ್ಯಕ್ಟಿವಿಟೀಸ್ಗಳು, ಈ ಆ್ಯಕ್ಟಿವಿಟೀಸ್ಗಳೆಲ್ಲ ಹಿಂದಿನ ಕಾಲದಲ್ಲಿ ಯಾವ ರೀತಿ ನಡೀತಾ ಇದ್ವು ಅಂದರೆ ಮ್ಯಾನ್ಯುವಲ್ಲಾಗಿ ನಡೀತಾ ಇದ್ವು. ಒಬ್ಬ ವ್ಯಕ್ತಿ ಆರ್ಡ್ರನ್ನ ತೊಗೋಬೇಕಾದ್ರೆ ಏನು ಮಾಡ್ತಾಯಿದ್ರು? ಪೇಪರಲ್ಲಿ ಆರ್ಡ್ರ್ ತೊಗೊಳ್ತಾ ಇದ್ರು. ಅದಾದಮೇಲೆ ಮ್ಯಾನ್ಯುವಲ್ಲಾಗಿ ಹೋಗ್ಬಿಟ್ಟು ಬೇರೆಯವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಾಯಿದ್ರು. ಆಮೇಲೆ ಮ್ಯಾನ್ಯುವಲ್ಲಾಗಿ ಹೋಗ್ಬಿಟ್ಟು ಏನೋ ಒಂದು ಶಿಪ್ಮೆಂಟ್ ಮಾಡ್ತಕ್ಕಂಥ ಪ್ರೋಸೆಸ್ ಎಲ್ಲ ನಡೀತಾ ಇತ್ತು. ಬಟ್ ಈಗ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಈ ಸೆಟ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ನಾನೇನಾದರೂ ಆಟೋಮೇಟ್ ಮಾಡೋಕ್ಕಾಗತ್ತಾ? ಹ್ಯೂಮನ್ ಇಂಟರ್ವೆನ್ಷನನ್ನು ಮಿನಿಮೈಸ್ ಮಾಡೋಕ್ಕಾಗತ್ತಾ? ಸೊ ಹಂಗೆ ಮಿನಿಮೈಸ್ ಮಾಡಿದರೆ, ಟೆಕ್ನಾಲಜಿಯನ್ನು ಬಳಸ್ಕೊಂಡು ಹ್ಯೂಮನ್ ಇಂಟರ್ವೆನ್ಷನನ್ನು ಮಿನಿಮೈಸ್ ಮಾಡಿ ಈ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿದರೆ ಅದನ್ನೇನಂತ ಕರಿತೀನಿ ನಾನು? ಆಟೋಮೇಷನ್ ಅಂತ ಕರಿತೀನಿ. ಓಕೆ, ಈಗ ಎಲ್ಲ ಕಡೆ ಆಟೋಮೇಷನ್ ಬರ್ತಾ ಇದೆ ಅಲ್ವಾ? ಸೊ ಯಾವುದೇ ಒಂದು ಪ್ರೋಸೆಸ್ನು ನಾನು ಯೂಶಲಿ ಮ್ಯಾನ್ಯುವಲ್ ಆಗಿ ಮಾಡೋದಿಲ್ಲ. ಯಾವ ರೀತಿ ಮಾಡ್ತೀನಿ? ಬೈ ಯೂಸಿಂಗ್ ಟೆಕ್ನಾಲಜಿ ಮಾಡ್ತಾ ಇದ್ದೀನಿ. ಹ್ಯೂಮನ್ ಇಂಟರ್ವೆನ್ಷನನ್ನು ಕಡಿಮೆ ಮಿನಿಮೈಸ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಆಟೋಮೇಷನ್ ಅಂತ ಕರಿತೀವಿ. ಓಕೆ, ಸೊ ಯಾಕೆ ಆಟೋಮೇಷನನ್ನು ಮಾಡಬೇಕು? ಎಲ್ಲೆಲ್ಲ ನಾನು ಬಿಸ್ನೆಸ್ಸಲ್ಲಿ ಆಟೋಮೇಷನನ್ನು ಯೂಸ್ ಮಾಡ್ತಿದ್ದೀನಿ ಅಂತೇಳಿದರೆ, IT ಆಟೋಮೇಷನ್ ಅಂತ ಇದೆ, ಪರ್ಸ್ನಲ್ ಅಪ್ಲಿಕೇಶನ್ ಆಟೋಮೇಷನ್ ಅಂತ ಇದೆ, ಹೋಮ್ ಆಟೋಮೇಷನ್ ಅಂತ ಇದೆ. ಸೊ ಈ ರೀತಿ ಬೇರೆ ಬೇರೆ ಕಡೆ ನಾನು ಆಟೋಮೇಷನನ್ನು ಯೂಸ್ ಮಾಡ್ಬೋದು ಬಿಸ್ನೆಸ್ಸಲ್ಲಿ.
ಸೊ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂತ ಇದೆ, IT ಆಟೋಮೇಷನ್ ಅಂತ ಇದೆ, ಹೋಮ್ ಆಟೋಮೇಷನ್ ಅಂತ ಇದೆ. ಅಂದರೆ ಟೆಕ್ನಾಲಜಿಯನ್ನು ಬಳಸಿ ಹ್ಯೂಮನ್ ಇಂಟರ್ವೆನ್ಷನನ್ನು ಕಡಿಮೆ ಮಾಡೋದನ್ನು ನಾನು ಎಲ್ಲ ಕಡೆ ಬಳಸ್ತಾ ಹೋಗ್ಬೋದು. ಸೊ ಅದರಲ್ಲಿ ನಾವೀಗ ಓದಬೇಕಾಗಿರೋದು ಎಲ್ಲಿ ಅಂತೇಳಿದರೆ ಬಿಸ್ನೆಸ್ ಪ್ರೋಸೆಸ್ಸನ್ನು ಆಟೋಮೇಟ್ ಮಾಡೋದ್ರಲ್ಲಿ. ಬಿಸ್ನೆಸ್ ಪ್ರೋಸೆಸ್ ಅಂದರೆ ಒಂದು ಬಿಸ್ನೆಸ್ ನಡೆಯುವಾಗ ಅಲ್ಲೇನು ಸೀರೀಸ್ ಆಫ್ ಈವೆಂಟ್ಸ್ ನಡೀತವೆ, ಆ ಈವೆಂಟ್ಸ್ಗಳು ಮ್ಯಾನ್ಯುವಲ್ ಆಗಿ ನಡೀತಿತ್ತು. ಈಗ ಅದನ್ನು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಬೈ ಯೂಸಿಂಗ್ ಕಂಪ್ಯೂಟರೈಸ್ ಮತ್ತು ಕಂಪ್ಯೂಟರ್ಸು, ಗ್ಯಾಡ್ಜೆಟ್ಸು, ಇಂಟರ್ನೆಟ್ ಕನೆಕ್ಟಿವಿಟಿ, ಆಮೇಲೆ ಸಾಫ್ಟ್ವೇರ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಏನಾದರೂ ನಾನು ಆಟೋಮೇಟ್ ಮಾಡೋಕ್ಕಾದರೆ, ಅದರಲ್ಲೇ ಎಲ್ಲ ವರ್ಕ್ ನಡೆಯೋ ಥರ ಮಾಡಿದ್ರೆ ಅದನ್ನು ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂತ ಕರಿತೀನಿ. ಓಕೆ, ನಾವೀಗ ಕಾನ್ಸಂಟ್ರೇಟ್ ಮಾಡ್ತಿರೋದು ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಬಗ್ಗೆ. ಹಾಗಾದರೆ ವಾಟ್ ಆರ್ ದ ಬೆನಿಫಿಟ್ಸ್? ಯಾಕೆ ಆಟೋಮೇಷನನ್ನು ಮಾಡಬೇಕು ನೋಡಿ. ಆವಾಗ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಂದು ಬಿಸ್ನೆಸ್ ತಗೊಳ್ಳೋಣ. ಕಾಲೇಜಲ್ಲಿ ಒಂದು ಬಿಸ್ನೆಸ್ ಇದೆ. ಯಾವುದು ಅಂದರೆ ಎಕ್ಸಾಮ್ ಕಟ್ಟೋದನ್ನೇ ಒಂದು ಬಿಸ್ನೆಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಎಕ್ಸಾಮ್ನ ನೀವು ಕಟ್ಟಬೇಕು. ಯಾಕೆ ಎಲ್ಲ ಪ್ರತಿ ಸೆಮಿಸ್ಟ್ರಲ್ಲಿ ಎಕ್ಸಾಮ್ ಕಟ್ತೀರಾ. ಏನೆಲ್ಲ ಸ್ಟೆಪ್ಸ್ಗಳಿರ್ತಾವಲ್ಲಿ ಹೇಳಿ ನೋಡೋಣ. ಎಕ್ಸಾಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ತೊಗೋಬೇಕು ಆಫೀಸಿಂದ. ಅದನ್ನು ಫಿಲ್ ಮಾಡಿಬಿಟ್ಟು ಯಾರ ಹತ್ರ ಹೋಗ್ತೀರಾ? ನಿಮ್ಮ HOD ಹತ್ರ ಸೈನ್ ಮಾಡಿಸ್ಕೋಬೇಕು. HOD ಹತ್ರ ಸೈನ್ ಮಾಡಿಸ್ಬಿಟ್ಟು ಪ್ರಿನ್ಸಿಪಲ್ ಹತ್ರ ಸೈನ್ ಮಾಡಿಸ್ಬೇಕು. ಪ್ರಿನ್ಸಿಪಲ್ ಹತ್ರ ಸೈನ್ ಮಾಡಿಸ್ಬಿಟ್ಟು ಆಫೀಸಿಗೆ ಕೊಡಬೇಕು. ಆಫೀಸಲ್ಲಿ ಯಾರೋ ಒಬ್ಬರು ಹೆಡ್ ಇರ್ತಾರೆ, ಅವ್ರ ಹತ್ರ ಸೈನ್ ಮಾಡಿಸಿ ಒಬ್ಬ ಕೇಸ್ ವರ್ಕರಿಗೆ ಕೊಡಬೇಕಲ್ಲಿ ಅಲ್ವಾ. ಅಷ್ಟು ಪ್ರೋಸೆಸ್ಗಳಿದ್ದಾವೆ. ಈ ಪ್ರೋಸೆಸ್ ಮಾಡಲಿಕ್ಕೆ ಅದಲ್ಲದೆ ಮತ್ತು ಅದರಲ್ಲಿ ಅಮೌಂಟ್ ಕಟ್ಟೋದು, ದುಡ್ಡನ್ನು ಕಟ್ಟಬೇಕು. ನೀವು ದುಡ್ಡು ಕಟ್ಟೋದಕ್ಕೆ ಎಲ್ಲಿಗೆ ಹೋಗ್ತಿದ್ರಿ? ಬ್ಯಾಂಕಿಗೆ ಹೋಗ್ತಿದ್ರಿ, ಅಲ್ಲಿ ಅಮೌಂಟನ್ನು ಪೇ ಮಾಡ್ತಿದ್ರಿ, ಬಂದುಬಿಟ್ಟು ಅದನ್ನು ರೆಸಿಪ್ಟ್ ಜೊತೆ ನಿಮ್ಮ ಅಪ್ಲಿಕೇಶನನ್ನು ಆಫೀಸಿಗೆ ಕೊಡ್ತಿದ್ರಿ. ಇಷ್ಟು ಹೆಚ್ಚು ಕಡಿಮೆ 2 ದಿನ ತೊಗೊಳ್ತಿತ್ತಲ್ವ ನಿಮಗಿದು ಅಪ್ಲಿಕೇಶನ್ನು. ಸೊ ಈ ಪ್ರೋಸೆಸ್ನ ನಾನೇನಾದರೂ ಆಟೋಮೇಟ್ ಮಾಡೋಕ್ಕಾಗತ್ತಾ? ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ ಮಾಡೋಕ್ಕಾಗತ್ತೆ. ನಾನೇನು ಮಾಡ್ಬೋದು, ಈಗೆಲ್ಲ ತುಂಬ ಕಡೆ ಕಾಲೇಜು ಮತ್ತು ಸ್ಕೂಲ್ಗಳಲ್ಲೆಲ್ಲ ಇದನ್ನ ಪ್ರೋಸೆಸ್ನ ಆಟೋಮೇಟ್ ಮಾಡಿದ್ದಾರೆ. ಹೆಂಗೆ ಅಂತೇಳಿದರೆ, ಒಂದು ಸಾಫ್ಟ್ವೇರ್ ಇರುತ್ತೆ, ಆ ಸಾಫ್ಟ್ವೇರಿಗೆ ಲಾಗಿನ್ ಆಗ್ತೀರಾ, ಅಲ್ಲೇ ನಿಮ್ಮ ಎಕ್ಸಾಮ್ ಅಪ್ಲಿಕೇಶನ್ಸ್ ಕಾಣಿಸುತ್ತೆ, ಅಲ್ಲೇ ಫಿಲ್ ಮಾಡ್ತೀರಾ, ಅಲ್ಲೇ ಫಿಲ್ ಮಾಡಿಬಿಟ್ಟು ಅಲ್ಲೇ ಆನ್ಲೈನ್ ಪೇಮೆಂಟ್ ಆಪ್ಷನ್ ಇರುತ್ತೆ, ಪೇಮೆಂಟ್ ಮಾಡ್ತೀರಾ, ಪೇಮೆಂಟ್ ಮಾಡಿ ಸಬ್ಮಿಟ್ ಮಾಡ್ತೀರಾ. ಸಬ್ಮಿಟ್ ಮಾಡಿದಾಗ ಅದು ಡೈರೆಕ್ಟಾಗಿ ಯಾರ ಹತ್ರ ಹೋಗುತ್ತೆ? ಮೇ ಬಿ ನಿಮ್ಮ HOD ಹತ್ರ ಹೋಗುತ್ತೆ. ಅವರೆಲ್ಲ ಅದನ್ನು ಅಪ್ರೂವಲ್ ಕೊಡ್ತಾರೆ. ಇಲ್ಲೇನು ಪೇಪರ್ ವರ್ಕ್ ಇಲ್ಲ, ನೀವು ಅವ್ರ ಮುಂದೆ ಹೋಗಿ ನಿಂತ್ಕೋಬೇಕಾಗಿಲ್ಲ. ನಿಮ್ಮ HOD ಅಪ್ರೂವಲ್ ಕೊಡ್ತಾರೆ. HOD ಅಪ್ರೂವಲ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಪ್ರಿನ್ಸಿಪಲ್ ಹತ್ರ ಹೋಗುತ್ತೆ. ಪ್ರಿನ್ಸಿಪಲ್ ಅದನ್ನು ವೆರಿಫೈ ಮಾಡಿ ಅಪ್ರೂವಲ್ ಕೊಡ್ತಾರೆ. ಅದಾದಮೇಲೆ ಎಲ್ಲಿಗೆ ಹೋಗುತ್ತೆ? ಆಫೀಸಿಗೆ ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಅವರು ಲಾಸ್ಟಿಗೆ ಅದನ್ನು ಏನು ಮಾಡ್ತಾರೆ? ಪ್ರೋಸೆಸ್ ಮಾಡ್ತಾರೆ ಅಂತ. ಓಕೆ, ಸೊ ಇದಿಷ್ಟು ನೋಡಿ, ವಿತಿನ್ ಎಷ್ಟು ಆಗ್ಬೋದು ನಿಮಗೆ ಅಂದರೆ ತುಂಬ ಹ್ಯೂಮನ್ ಇಂಟರ್ವೆನ್ಷನ್ ಕಡಿಮೆ ಆಯಿತು. ನೀವು ಯಾರ ಮುಂದೆನೋ ಹೋಗಿ ನಿಂತ್ಕೊಳ್ಳೋದು ಕಡಿಮೆ ಆಯಿತು, ಬ್ಯಾಂಕಿಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಳ್ಳೋದು ಕಡಿಮೆ ಆಯಿತು. ಸೊ ಇದು ನಿಮ್ಮ ಕೆಲಸ. ಓನ್ಲಿ ಒಂದು ½ ಅನ್ ಅವರಲ್ಲಿ ನೀವು ಎಕ್ಸಾಮಿನೇಷನ್ ಪ್ರೊಸೀಜರ್ನ ಮುಗಿಸ್ಬೋದು. ಅಫ್ಕೋರ್ಸ್ ಅದು ರಿಕ್ವೆಸ್ಟು ನಿಮ್ಮ HOD ಹತ್ರ, ಪ್ರಿನ್ಸಿಪಲ್ ಹತ್ರ ಹೋಗುತ್ತೆ. ಅವರು ಯಾವಾಗ ವೆರಿಫೈ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ನೋಡಿದ್ರಾ, ಇದು ಅಡ್ವಾಂಟೇಜ್ ಆಗುತ್ತೋ ಇಲ್ಲ? ಇದನ್ನೇ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂತ ಕರೆಯೋದು. ಪ್ರತಿಯೊಂದು ಕೆಲಸನೂ ಪ್ರತಿಯೊಂದು ಟಾಸ್ಕನ್ನು ಮ್ಯಾನ್ಯುವಲಿ ಮಾಡ್ತಿದ್ದಂಥದ್ದನ್ನು ಈಗ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನೋಡಿ, ಅಲ್ಲೊಂದು ಸಾಫ್ಟ್ವೇರ್ ಯೂಸ್ ಮಾಡಿದೆ, ಒಂದು ಆನ್ಲೈನ್ ಪೇಮೆಂಟ್ ಸಿಸ್ಟಮ್ನ ಯೂಸ್ ಮಾಡಿದೆ. ಸೊ ಇದೆಲ್ಲ ಮಾಡಿದ್ರಿಂದ ನನಗೆ ಏನೇನೆಲ್ಲ ಅಡ್ವಾಂಟೇಜ್ ಸಿಗುತ್ತೆ ನೋಡಿ. ಇಲ್ಲಿ ಬೆನಿಫಿಟ್ಸ್ ಆಫ್ ಆಟೋಮೇಷನನ್ನು ಕೊಟ್ಟಿದ್ದೀವಿ. ಇಟ್ ಸೇವ್ಸ್ ದಿ ಟೈಮ್, ಡೆಫಿನೆಟ್ಲಿ ಟೈಮ್ ಸೇವ್ ಆಯಿತು. ರೆಡ್ಯೂಸಸ್ ದ ಕಾಸ್ಟ್. ಆವಾಗೆಲ್ಲ ನಾವೇನು ಮಾಡ್ತಾ ಇದ್ವಿ ಅಂತೇಳಿದರೆ, ಈ ಮ್ಯಾನ್ಯುವಲ್ ಪ್ರೋಸೆಸ್ ಮಾಡುವಾಗ ತುಂಬ ನಮಗೆ ಕಾಸ್ಟ್ ಆಗುತ್ತೆ. ಮೇ ಬಿ ನೀನು ಬ್ಯಾಂಕಿಗೆ ಹೋಗಬೇಕು, ಬ್ಯಾಂಕಿಗೆ ಹೋಗೋಕೆ ಆಟೋ ತೊಗೊಂಡು ಹೋಗಬೇಕು, ಅಲ್ಲಿ ನೀನು ಟೈಮು ವೇಸ್ಟ್ ಆಯಿತು, ನಿಂದು ಅಮೌಂಟು ವೇಸ್ಟ್ ಆಯಿತು. ಅದೇ ಆನ್ಲೈನ್ ಪೇಮೆಂಟ್ ಬಂದ ಮೇಲೆ ಸೊ ಇಟ್ ರೆಡ್ಯೂಸಸ್ ದ ಕಾಸ್ಟ್, ಇನ್ಕ್ರೀಸಸ್ ಎಫಿಷಿಯನ್ಸಿ. ಅಂತೇಳಿದರೆ ಅಲ್ಲಿ 2 ದಿನ ವೇಸ್ಟ್ ಆಗ್ತಿದ್ದಂಥ ನಿನ್ನ ಸಮಯ ಓನ್ಲಿ ½ ಅನ್ ಅವರಲ್ಲಿ ಮುಗಿದೋಯ್ತು. ಇನ್ನು ಉಳಿದ ಸಮಯದಲ್ಲಿ ನೀನು ಬೇರೆ ಕೆಲಸ ಮಾಡ್ಕೋಬೋದು. ರೆಡ್ಯೂಸಸ್ ಕ್ಲರಿಕಲ್ ಎರರ್ಸ್. ಹ್ಯೂಮನ್ ಇಂಟರ್ವೆನ್ಷನ್ ಜಾಸ್ತಿ ಎಲ್ಲಿರುತ್ತೆ ಆವಾಗ ಎರರ್ಸ್ಗಳಾಗೋದು ಸಾಧ್ಯತೆ ಇದೆ. ಏನೋ ಒಂದು ಕ್ಲರಿಕಲ್ ಎರರ್, ಬರೆಯುವಾಗ ಏನೋ ತಪ್ಪಾಗುತ್ತೆ ಅಥವಾ ವೆರಿಫೈ ಮಾಡುವಾಗ ಏನೋ ತಪ್ಪಾಗುತ್ತೆ, ಕ್ಲರಿಕಲ್ ಎರರ್ಸ್ ಜಾಸ್ತಿ ಇರುತ್ತೆ. ಬಟ್ ಅದೇ ಆಟೋಮೇಷನ್ ಮಾಡ್ತಾ ಹೋದರೆ ಈ ಎಲ್ಲ ಎರರ್ಸ್ಗಳು ಆದಷ್ಟು ಕಡಿಮೆ ಆಗುತ್ತೆ. ಎನ್ಹಾನ್ಸಸ್ ಸ್ಕೇಲೆಬಿಲಿಟಿ.
ಸ್ಕೇಲೆಬಿಲಿಟಿ ಅಂದರೆ ಈ ಪ್ರೋಸೆಸ್ನ ನೀವು ವಿಸ್ತಾರ ಮಾಡ್ಬೋದು ಅಂತ, ತುಂಬ ನಿಮ್ಮ ಎಲ್ಲ ಬಿಸ್ನೆಸ್ಗೂ ಕೂಡ ವಿಸ್ತಾರ ಮಾಡ್ಬೋದು. ಎಕ್ಸಾಂಪಲ್, ಈ ಎಕ್ಸಾಮಿನೇಷನ್ ಪ್ರೋಸೆಸ್ಸು, ಈ ಸಾಫ್ಟ್ವೇರು ಮತ್ತು ಈ ಆನ್ಲೈನ್ ಬ್ಯಾಂಕಿಂಗ್ ಸಿಸ್ಟಮ್ ಏನು ಬಂತು, ಇದನ್ನು ಎಲ್ಲ ಯೂನಿವರ್ಸಿಟಿಗಳಿಗೂ ನಾನು ವಿಸ್ತಾರ ಮಾಡ್ಬೋದು ಒಂದತ್ರ ಇರೋದನ್ನು. ಅಪ್ಗ್ರೇಡ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್, ಇದರಿಂದ ನಿಮ್ಮ ಬಿಸ್ನೆಸ್ ಪ್ರೋಸೆಸ್ನ ಆಟೋಮೇಟ್ ಮಾಡಿದರೆ ಕಸ್ಟಮರ್ಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಎನ್ಹಾನ್ಸ್ ಪ್ರೋಸೆಸ್ ವಿಸಿಬಿಲಿಟಿ, ಆ್ಯಂಡ್ ಪ್ರೋಸೆಸ್ ಏನಾಗ್ತಿದೆ ಅಂತೇಳಿ ಎಲ್ರಿಗೂ ಗೊತ್ತಾಗ್ತಾ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ, ಬೇರೆಯವರಿಗೆ ಈಸಿಯಾಗಿ ಅಕ್ಸೆಸಬಲ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಬಿಸ್ನೆಸ್ ಬಗ್ಗೆ ಥಿಂಕ್ ಮಾಡೋದಾದರೆ ನಾನಿಲ್ಲಿ 2 ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ನಿಮಗೆ. ಒಂದು, ಕಾಲೇಜಲ್ಲಿ ಹಿಂಗೆ ಆಟೋಮೇಟ್ ಮಾಡೋದು ಅಂತ, ದಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಬಿಸ್ನೆಸ್. ಇನ್ನು ಆ್ಯಕ್ಚುಯಲ್ ಕಂಪ್ನಿನಲ್ಲೇ ಏನೇನು ಟಾಸ್ಕ್ಗಳನ್ನು ಆಟೋಮೇಟ್ ಮಾಡ್ತಾರೆ ನೋಡಿ. ಈಗ ಆನ್ಲೈನ್ ಶಾಪಿಂಗ್ ಅಂತಕ್ಕಂಥ ಒಂದು ಬಿಸ್ನೆಸ್ ತೊಗೊಂಡ್ರೆ, ಈ ಆನ್ಲೈನ್ ಶಾಪಿಂಗಲ್ಲಿ ಆಟೋಮೇಷನ್ ಇರೋದ್ರಿಂದ ಅವ್ರದ್ದೇ ಆದಂಥ ಆ್ಯಪ್ಗಳಿದ್ದಾವೆ, ಅವ್ರದ್ದೇ ಆದಂಥ ವೆಬ್ಸೈಟ್ ಇದೆ. ನೀನು ಈಸಿಯಾಗಿ ಆ ಆ್ಯಪಿಗೆ ಹೋಗಿ ಏನು ಬೇಕೋ ಅದನ್ನು ಸರ್ಚ್ ಮಾಡ್ತೀಯ, ಆರ್ಡರ್ನ ಪ್ಲೇಸ್ ಮಾಡ್ತೀಯ. ಆ ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ನೀನು ಸಬ್ಮಿಟ್ ಮಾಡಿದ್ದು ಅಲ್ಲಿ ಯಾರೋ ಎಂಪ್ಲಾಯಿಗೆ ಹೋಗುತ್ತೆ. ಆ ಎಂಪ್ಲಾಯಿ ಅದನ್ನು ನೋಡ್ತಾನೆ, ಅಕ್ಸೆಪ್ಟ್ ಮಾಡ್ಕೊಳ್ತಾನೆ, ಅದನ್ನು ಪ್ರೋಸೆಸ್ ಮಾಡ್ತಾರೆ, ಮತ್ತು ಡಿಲಿವರಿಯನ್ನು ಕೊಡಲಿಕ್ಕೆ, ಶಿಪ್ಮೆಂಟ್ ಮಾಡಲಿಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ, ಬಂದುಬಿಟ್ಟು ನಿಮಗೆ ಡಿಲಿವರಿ ಸಿಗುತ್ತೆ. ಈ ಎಲ್ಲದನ್ನು ನಾನು ನೋಡಬೇಕು ಅಂತೇಳಿದರೆ ಈಸಿಯಾಗಿ ನಾನು ಟ್ರ್ಯಾಕ್ ಮಾಡ್ತಾ ಇರ್ಬೋದು, ನನ್ನ ರಿಕ್ವೆಸ್ಟ್ ಏನಾಗ್ತಿದೆ, ಈಗ ನನ್ನ ಐಟಮ್ ಎಲ್ಲಿದೆ ಅಂತಲೂ ಕೂಡ ನೋಡ್ಬೋದು. ಸೊ ಈ ಎಲ್ಲ ಕಾರಣದಿಂದಾಗಿ ಆಟೋಮೇಷನ್ ಮಾಡೋದ್ರಿಂದ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಪ್ರಾಫಿಟ್ ಇದೆ. ಯಾವ್ಯಾವ ರೀತಿ ಪ್ರಾಫಿಟ್ ಇದೆ? ಟೈಮ್ ಸೇವ್ ಆಗುತ್ತೆ, ಕಾಸ್ಟ್ ಸೇವ್ ಆಗುತ್ತೆ, ಸ್ಕೇಲೆಬಿಲಿಟಿ ಸಿಗುತ್ತೆ, ಎಫಿಷಿಯನ್ಸಿ ಸಿಗುತ್ತೆ, ಎರರ್ಸ್ ಕಡಿಮೆ ಆಗ್ತವೆ. ಈ ಎಲ್ಲ ಕಾರಣದಿಂದಾಗಿ ಆಟೋಮೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬಿಸ್ನೆಸ್ ಪ್ರೋಸೆಸ್ ಅಂದರೆ ಏನು ಅಂತ ಗೊತ್ತಾಯಿತು, ಆಟೋಮೇಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ನೋಡೋಣ, ವಾಟ್ ಈಸ್ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್. ನಾವು ಮಾತಾಡ್ತಿರ್ತಕ್ಕಂಥದ್ದು ಯಾವುದು ಅಂದರೆ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್. The business process automation refers to the activity of applying technology to automate the routine manual process that take place in a business every day. ನಾನು ಇಷ್ಟೊತ್ತು ತನಕ ಎಕ್ಸ್ಪ್ಲೇನ್ ಮಾಡಿರೋದು ಎಲ್ಲ ಇಲ್ಲಿ ಬಂತು. ಒಂದು ಬಿಸ್ನೆಸ್ಸಲ್ಲಿ ಸೆಟ್ ಆಫ್ ಆ್ಯಕ್ಟಿವಿಟೀಸ್ನ ನಡೆಸಲಿಕ್ಕೆ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಆಟೋಮೇಟ್ ಮಾಡೋದ್ರ ಮೂಲಕ ಆ ಮ್ಯಾನ್ಯುವಲ್ ಪ್ರೋಸೆಸ್ನ ನಾನು ಹ್ಯೂಮನ್ ಇಂಟರ್ವೆನ್ಷನ್ ಕಡಿಮೆ ಆಗೋ ಥರ ಮಾಡೋದಕ್ಕೆ ಏನಂತ ಕರಿತೀನಿ? ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂತ ಕರಿತೀನಿ. ದಿಸ್ ಇನ್ಕ್ಲೂಡ್ಸ್ ಬಿಸ್ನೆಸ್ ಪ್ರೋಸೆಸ್ ಇನ್ ಸೇಲ್ಸ್, ಪ್ರೊಕ್ಯೂರ್ಮೆಂಟ್, ಫೈನಾನ್ಸ್, ಹ್ಯೂಮನ್ ರಿಸೋರ್ಸ್, ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಮೆನಿ ಅದರ್ ಪ್ಲೇಸಸ್. ಬಿಸ್ನೆಸ್ಸಲ್ಲಿ ಒಂದು ಕಂಪ್ನಿ ಎಲ್ಲೆಲ್ಲ ಆಟೋಮೇಷನನ್ನು ಯೂಸ್ ಮಾಡುತ್ತೆ ಅಂದರೆ, ಅವ್ರು ಸೇಲ್ಸಲ್ಲಿ ಯೂಸ್ ಮಾಡುತ್ತೆ, ಪ್ರೊಕ್ಯೂರ್ಮೆಂಟಲ್ಲಿ ಯೂಸ್ ಮಾಡುತ್ತೆ. ಪ್ರೊಕ್ಯೂರ್ಮೆಂಟ್ ಈಸ್ ಒನ್ ಟೈಪ್ ಆಫ್ ಸೆಕ್ಟರಲ್ಲಿ ಒಂದು ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ ಆಟೋಮೇಷನ್ ಯೂಸ್ ಮಾಡುತ್ತೆ. ಸೇಲ್ಸ್ ಡಿಪಾರ್ಟ್ಮೆಂಟ್ ಆಟೋಮೇಷನ್ ಯೂಸ್ ಮಾಡುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಟೋಮೇಷನ್ ಯೂಸ್ ಮಾಡುತ್ತೆ, ಹ್ಯೂಮನ್ ರಿಸೋರ್ಸ್ HR ಅಂತ ಕರೀತಾರೆ, ಅವರು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ, ಎಂಪ್ಲಾಯೀಸ್ನ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಆಟೋಮೇಷನ್ ಯೂಸ್ ಮಾಡ್ತಾರೆ. ಪ್ರಾಡಕ್ಟ್ ಡೆವಲಪ್ಮೆಂಟ್, ಯಾವುದೇ ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡುವಾಗ ಆಟೋಮೇಷನ್ ಯೂಸ್ ಮಾಡ್ತಾರೆ. ನೀವು ಯಾವುದಾದ್ರೂ ಇಂಡಸ್ಟ್ರಿಗೆ ಹೋಗಿ ಎಲ್ಲ ಸೆಕ್ಟರ್ಗಳಲ್ಲಿ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಆಟೋಮೇಷನ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಿದ್ದಾರೆ ಅಂದರೆ, ಬಿಕಾಸ್ ಆಫ್ ನಾನು ಲಾಸ್ಟ್ ಸ್ಲೈಡಲ್ಲಿ ಹೇಳಿರ್ತಕ್ಕಂಥ ಅಡ್ವಾಂಟೇಜಸ್ ಸಿಗ್ತವೆ ಅಂತ. ಓಕೆ, ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಲೀವ್ ಅಪ್ಲಿಕೇಶನ್ ಆ್ಯಂಡ್ ಅಪ್ರೂವಲ್ ಪ್ರೋಸೆಸ್ ಅಂತ. ಒಂದು ಲೀವನ್ನು ಹಾಕಬೇಕು ಅಂತ ತಿಳ್ಕೊಳ್ಳಿ. ಈಗ ಕಂಪ್ನಿನಲ್ಲಿರ್ತಕ್ಕಂಥ ಎಂಪ್ಲಾಯಿ ಒಂದು ಲೀವನ್ನು ಹಾಕಬೇಕು ಅಂತೇಳಿದರೆ, ಇದು ಒಂದು ಬಿಸ್ನೆಸ್, ಇದು ಒಂದು ಪ್ರೋಸೆಸ್. ಇದನ್ನು ಯಾವ ರೀತಿ ಆಟೋಮೇಟ್ ಮಾಡ್ತೀರಾ, ಏನೇನೆಲ್ಲ ಸ್ಟೆಪ್ಸ್ ಬರ್ತವೆ ಅಂತ ನೋಡಿದರೆ, ನಾವು ಮ್ಯಾನ್ಯುವಲ್ಲಾಗಿ ಲೀವ್ ಹಾಕೋದು ಯಾವ ರೀತಿ ಅಂತ ಮೊದಲು ನೀವು ಅಬ್ಸರ್ವ್ ಮಾಡಿ. ನೀವು ನಿಮ್ಮ ಕಾಲೇಜಲ್ಲಿ ಲೀವ್ ಹಾಕಬೇಕು ಅಂದರೆ ಯಾವ ರೀತಿ ಮಾಡ್ತೀರಾ? ಮ್ಯಾನ್ಯುವಲ್ ಪ್ರೋಸೆಸ್ಸು, ಒಂದು ಫಾರ್ಮ್ ಫಿಲ್ ಮಾಡ್ತೀರಾ ಮ್ಯಾನ್ಯುವಲ್ಲಾಗಿ, ಅದೇ ಸೇಮ್ ನಿಮ್ಮ HOD ಹತ್ರ ಹೋಗಿ ಅಪ್ರೂವ್ ಮಾಡಿಸ್ಕೊತೀರಾ. ಅದಾದಮೇಲೆ ನಿಮ್ಮ ಕ್ಲಾಸ್ ಟೀಚರ್ ಹತ್ರ ಅಪ್ರೂವಲ್ ಮಾಡಿಸ್ಕೋಬೇಕು. ಅದಾದಮೇಲೆ ನಿಮ್ಮ HODಗೆ ಕೊಡಬೇಕು. ಅದು ಆದಮೇಲೆ ಏನಾದರೂ ನಿಮ್ಮ ಕಾಲೇಜಲ್ಲಿ ಆ ಥರ ವ್ಯವಸ್ಥೆ ಇದ್ದರೆ, ಮೇ ಬಿ ಪ್ರಿನ್ಸಿಪಲ್ ಅಥವಾ ಆಫೀಸ್, ಈ ಥರ ಏನೋ ಒಂದು ಪ್ರೋಸೆಸ್ ಇರುತ್ತಲ್ವ. ಅದಾದಮೇಲೆ ಆ ಕಡೆಯಿಂದ ಸ್ಯಾಂಕ್ಷನ್ ಆಗಿ ಬರಬೇಕು. ನಿಮ್ಮ ಪ್ರಿನ್ಸಿಪಲ್ ಅದನ್ನು ಸ್ಯಾಂಕ್ಷನ್ ಮಾಡಬೇಕು, HOD ಸ್ಯಾಂಕ್ಷನ್ ಮಾಡಬೇಕು, ಕ್ಲಾಸ್ ಟೀಚರ್ ಸ್ಯಾಂಕ್ಷನ್ ಮಾಡಬೇಕು. ಈ ಥರ ಒಂದು ನೀವು ಅಪ್ಲಿಕೇಶನ್ ಅವ್ರ ಹತ್ರ ರೀಚ್ ಆಗಬೇಕು ಮತ್ತು ಅವರಿಂದ ನಿಮಗೆ ರೆಸ್ಪಾನ್ಸ್ ಬರಬೇಕು. ದಿಸ್ ಇಸ್ ದ ಲೀವ್. ಎಂಪ್ಲಾಯೀಸ್ಗಳು ಯಾವ ರೀತಿ ಲೀವ್ ಆಗ್ತಾರೆ ಕಂಪ್ನಿನಲ್ಲಿ? ಡೆಫಿನೆಟ್ಲಿ ಅವ್ರ ಮ್ಯಾನೇಜರ್ಗೆ ಒಂದು ಅಪ್ಲಿಕೇಶನನ್ನು ಕೊಡಬೇಕು. ಆ ಮ್ಯಾನೇಜರ್ ಅಪ್ರೂವಲ್ ಅಥವಾ ಅದನ್ನು ವೆರಿಫೈ ಮಾಡಿಬಿಟ್ಟು ಹೈಯರ್ ಮ್ಯಾನೇಜರಿಗೆ ಕಳಿಸ್ಬೇಕು.
ಆ ಹೈಯರ್ ಮ್ಯಾನೇಜರ್ ಅದನ್ನು ಅಪ್ರೂವಲ್ ಮಾಡಿ ಮತ್ತೆ ಎಚ್ ಆರ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಬೇಕು. ಆ ಎಚ್ ಆರ್ ಡಿಪಾರ್ಟ್ಮೆಂಟ್ ಅದನ್ನೆಲ್ಲ ಅಪ್ಡೇಟ್ ಮಾಡಿ ಅವರು ವೆರಿಫೈ ಮಾಡಿ ಮತ್ತೆ ಬ್ಯಾಕ್ ನಿಮಗೆ ವಾಪಸ್ ಕಳಿಸ್ಬೇಕು. ಸೊ ಇಷ್ಟೆಲ್ಲ ಪ್ರೋಸೆಸ್ ಇರುತ್ತಲ್ವ. ಇದನ್ನು ನಾನು ಆಟೋಮೇಟ್ ಮಾಡಿದರೆ, ಯಾವುದೋ ಒಂದು ಸಾಫ್ಟ್ವೇರ್ ಮಾಡೋದ್ರ ಮೂಲಕ, ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡೋದ್ರ ಮೂಲಕ ಆಟೋಮೇಟ್ ಮಾಡಿದರೆ ಏನೆಲ್ಲ ಸ್ಟೆಪ್ಸ್ಗಳು ಬರ್ತವೆ, ಆ ಸಾಫ್ಟ್ವೇರಲ್ಲಿ ಏನೆಲ್ಲ ಇರಬೇಕು ಅನ್ನೋದನ್ನು ಈ ಡಯಾಗ್ರಾಮೆಟಿಕಲ್ಲಿ ಕೊಟ್ಟಿದ್ದೀವಿ ನಾವು. ನಮ್ಮ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಲೀವ್ ರಿಕ್ವೆಸ್ಟ್ ಫಾರ್ಮ್, ಅಂದರೆ ನೀವೊಂದು ಫಾರ್ಮ್ ಫಿಲ್ ಮಾಡೋದ್ರ ಮೂಲಕ ಲೀವನ್ನು ಏನು ಮಾಡ್ತೀರಾ, ರಿಕ್ವೆಸ್ಟ್ ಮಾಡ್ತೀರಾ. ಸೊ ಆ ಸಾಫ್ಟ್ವೇರಲ್ಲಿ ಅದಕ್ಕೊಂದು ಅವಕಾಶ ಇರಬೇಕು. ಅದಾದಮೇಲೆ ಎಲ್ಲಿಗೆ ಹೋಗುತ್ತದು, ನಿಮ್ಮ ರಿಕ್ವೆಸ್ಟು ಮ್ಯಾನೇಜರ್ಗೆ ಹೋಗುತ್ತೆ. ಮ್ಯಾನೇಜರ್ ಅದನ್ನು ಏನು ಮಾಡ್ತಾರೆ, ಅಪ್ರೂವಲ್ ಮಾಡ್ತಾರೆ. ಮ್ಯಾನೇಜರ್ ಅಪ್ರೂವಲ್ ಮಾಡಿದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, ಎಚ್ ಆರ್ ಡಿಪಾರ್ಟ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಇಲ್ಲಿ ಹೆಂಗೆ ಕಾಲೇಜಲ್ಲಿ ಆಫೀಸ್ ಇರುತ್ತೋ ಅಲ್ಲಿ ಅದನ್ನು ನೋಡ್ಕೊಳ್ಳೋದಕ್ಕೆ ಎಚ್ ಆರ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿಗೆ ಹೋಗುತ್ತೆ. ಅವರು ಅದನ್ನು ಅಪ್ರೂವಲ್ ಮಾಡಿ ಅಥವಾ ಅದನ್ನೇನು ಮಾಡ್ತಾರೆ, ಡಾಕ್ಯುಮೆಂಟ್ ಮಾಡ್ತಾರೆ. ಅದು ಡಾಕ್ಯುಮೆಂಟ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಲೀವ್ ಅಪ್ರೂವಲ್ ಪ್ರೋಸೆಸ್ಸು ಎಂಡ್ ಆಗುತ್ತೆ. ನೋಡಿ, ಒಂದು ಸಾಫ್ಟ್ವೇರ್ ಮಾಡಿಬಿಟ್ರೆ ಟೈಮು ಉಳಿತು, ನಾವು ಯಾರ ಹತ್ರನೂ ಹೋಗಬೇಕು ಆಗಿಲ್ಲ, ಅಲ್ಲೇ ಕೂತ್ಕೊಂಡು ಇವೆಲ್ಲ ಟಾಸ್ಕ್ಗಳನ್ನ ನಾನು ನೋಡ್ಬೋದು. ನಂದು ಲೀವ್ ಅಪ್ರೂವ್ ಆಯಿತೋ ರಿಜೆಕ್ಟ್ ಆಯಿತೋ, ಈಗ ಯಾರ ಹತ್ರ ಇದೆ, ಏನು ಸ್ಟೇಟಸ್ಸಲ್ಲಿದೆ ಅಂತ ಅಲ್ಲೇ ನೋಡ್ಬೋದು. ಈ ವ್ಯವಸ್ಥೆಗೆ ನಾವೇನಂತ ಕರಿತೀವಿ, ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂತ ಕರಿತೀವಿ. ಇದೇ ರೀತಿ ಫ್ಲೋ ಡಯಾಗ್ರಾಮು ಬೇರೆ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ನೀನು ಸೇಲ್ಸಲ್ಲಿ ಕೂಡ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಯೂಸ್ ಮಾಡ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಯೂಸ್ ಮಾಡ್ಬೋದು. ನಾನು ಏನೇನು ಡಿಪಾರ್ಟ್ಮೆಂಟ್ಗಳು ಹೇಳಿದ್ದೀನಿ ಅಲ್ಲೆಲ್ಲ ಆಟೋಮೇಷನ್ ಯೂಸ್ ಮಾಡ್ಬೋದು ಅಂತ. ಓಕೆ, ಸೊ ನೆಕ್ಸ್ಟ್, ಎಲ್ಲೆಲ್ಲಿ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನನ್ನು ಯೂಸ್ ಮಾಡೋಕ್ಕೆ ಬರಲ್ಲ ಸರ್? ಹಂಗಾರೆ ಆಟೋಮೇಷನ್ ಅಂತ ಮಾತಾಡ್ತೀವಲ್ಲ, ಎಲ್ಲ ಕಡೆ ನಾವು ಆಟೋಮೇಟ್ ಮಾಡೋಕ್ಕಾಗುತ್ತಾ? ಡೆಫಿನೆಟ್ಲಿ ನಾಟ್. ಯಾವ್ಯಾವ ಟಾಸ್ಕ್ಗಳಲ್ಲಿ ಆಟೋಮೇಷನ್ ಮಾಡ್ಬೋದು ಆ ಟಾಸ್ಕಲ್ಲಿ ಮಾತ್ರ ಆಟೋಮೇಷನ್ ಮಾಡ್ತೀವಿ. ಇನ್ನು ಬೇರೆ ಟಾಸ್ಕ್ಗಳಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಜಾಸ್ತಿ ಇರಲೇಬೇಕಾಗಿದ್ದಂಥ ಟಾಸ್ಕ್ಗಳಲ್ಲಿ ಆಟೋಮೇಟ್ ಮಾಡೋಕ್ಕಾಗಲ್ಲ, ಅಲ್ಲಿ ಮನುಷ್ಯರೇ ಬಂದು ಕೆಲಸ ಮಾಡಬೇಕು. ಓಕೆ, ಸೊ ಎಲ್ಲೆಲ್ಲಿ ಮಾಡಬಾರ್ದು ಆಟೋಮೇಷನ್ನ ಅಂದರೆ, ದ ಫಸ್ಟ್ ಒನ್ ಈಸ್ ಪ್ರೋಸೆಸ್ ದಟ್ ಇನ್ವಾಲ್ವ್ ಕಾಂಪ್ಲೆಕ್ಸ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಕೇಪಬಿಲಿಟೀಸ್. ಕೆಲವೊಂದು ಟಾಸ್ಕ್ಗಳು ತುಂಬ ಕಾಂಪ್ಲೆಕ್ಸ್ ಇರ್ತವೆ, ತುಂಬ ಡಿಸ್ಕಷನ್ ಮಾಡೋದಿರುತ್ತೆ, ತುಂಬ ಕ್ರಿಟಿಕಲ್ ಥಿಂಕಿಂಗ್ ಇರುತ್ತೆ. ಅಲ್ಲಿ ಜನಗಳು ಕೂತ್ಕೊಂಡು ಥಿಂಕ್ ಮಾಡಿ ಡಿಸ್ಕಸ್ ಮಾಡಿನೇ ಆ ಡಿಸಿಷನ್ ತಗೊಳ್ಳೋವಂಥ ಟಾಸ್ಕ್ ಇರುತ್ತವೆ, ಅಲ್ಲಿ ಆಟೋಮೇಷನ್ ಯೂಸ್ ಮಾಡಬಾರ್ದು. ನೆಕ್ಸ್ಟ್, ಪ್ರೋಸೆಸ್ ದಟ್ ರಿಕ್ವೈರ್ ಎ ಹ್ಯೂಮನ್ ಟಚ್ ಆಲ್ಸೋ ಶುಡಂಟ್ ಬಿ ಆಟೋಮೇಟೆಡ್. ಎಲ್ಲಿ ಜನಗಳೇ ಬಂದು ಆ ಜನನೇ ಮುಟ್ಟಿ ಆ ಕೆಲಸನ ಮಾಡಬೇಕು ಅಂತಿರುತ್ತೆ, ಅಂಥ ಟಾಸ್ಕ್ಗಳನ್ನು ನಾನು ಆಟೋಮೇಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ಪ್ರೋಸೆಸ್ ದಟ್ ಲ್ಯಾಕ್ ಸ್ಟ್ರಕ್ಚರ್ ಆರ್ ಸಬ್ಜೆಕ್ಟ್ ಟು ಫ್ರೀಕ್ವೆಂಟ್ ಚೇಂಜ್ ಆ್ಯಂಡ್ ಫ್ಲಕ್ಚುಯೇಷನ್ ಆರ್ ಡಿಫಿಕಲ್ಟ್ ಟು ಆಟೋಮೇಟ್. ಯಾವಾಗ ಈ ಸೀಕ್ವೆನ್ಸ್ ಆಫ್ ಆ್ಯಕ್ಟಿವಿಟಿಗಳು ಒಂದೇ ಥರ ಇರ್ತವೆ, ಚೇಂಜ್ ಆಗಲ್ಲ, ಅದನ್ನು ಆಟೋಮೇಟ್ ಮಾಡ್ಬೋದು, ಕಂಪ್ಯೂಟರೈಸ್ಡ್ ಮಾಡ್ಬೋದು, ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಮೊಬೈಲ್ ಆ್ಯಪ್ ಮೂಲಕ ಅದನ್ನು ಪ್ರೋಸೆಸ್ನ ನಾನು ಫಾಲೋ ಮಾಡ್ಬೋದು. ಬಟ್ ಎಲ್ಲಿ ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೊಂದು ಸ್ಟ್ರಕ್ಚರ್ ಇರೋದಿಲ್ಲ, ಆ ಥರದ್ದು ಪ್ರೋಸೆಸ್ನ ನಾನು ಆಟೋಮೇಟ್ ಮಾಡೋಕ್ಕೆ ಬರಲ್ಲ. ಹಾಗಾದರೆ ಉಲ್ಟಾ ಮಾತಾಡೋದಾದರೆ, ಯಾವೆಲ್ಲ ಪ್ರೋಸೆಸ್ನ ನಾನು ಆಟೋಮೇಟ್ ಮಾಡ್ಬೋದು ಅಂತ ನೋಡೋದಾದರೆ, ಈಸಿ ಇರಬೇಕು, ಒಂದು ಸ್ಟ್ರಕ್ಚರ್ಡ್ ವೇದಲ್ಲಿರಬೇಕು ಆ ಟಾಸ್ಕ್ಗಳು, ಅಲ್ಲಿ ಹ್ಯೂಮನ್ ಟಚ್ ಜಾಸ್ತಿ ಇರಬಾರ್ದು, ಆಮೇಲೆ ಫ್ರೀಕ್ವೆಂಟಾಗಿ ಚೇಂಜ್ ಆಗ್ತಾ ಇರಬಾರ್ದು. ಈ ಎಲ್ಲ ಟಾಸ್ಕ್ಗಳನ್ನು ನಾನು ಏನು ಮಾಡ್ತೀನಿ, ಆಟೋಮೇಟ್ ಮಾಡ್ಬೋದು. ಈ ಥರ ಇಲ್ಲ ಅಂದರೆ ಅದನ್ನು ಆಟೋಮೇಟ್ ಮಾಡೋಕ್ಕಾಗಲ್ಲ. ಸೊ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು, ಒಂದು ಸ್ವಲ್ಪ ಗಮನ ಇರಲಿ. ಸೊ ಇದಿಷ್ಟು ನಮಗೆ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಬಗ್ಗೆ. ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂದರೆ ಏನು, ಯಾಕೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡೋಕ್ಕಾಗಲ್ಲ ಅಂತ ಕಲ್ತ್ವಿ. ಈಗ ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಒಂದು ಕಾನ್ಸೆಪ್ಟ್ ಯಾವುದು ಅಂದರೆ ಆರ್ಗನೈಸೇಷನ್ ಆ್ಯಂಡ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಬೇಕು ಅಂದರೆ ಆರ್ಗನೈಸೇಷನ್ ಅಂದ್ರೇನು, ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದು ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಟಾಪಿಕನ್ನು ಇಟ್ಟಿದ್ದಾರೆ. ಇಲ್ಲಿ ನಾವು ಈ ಆರ್ಗನೈಸೇಷನ್ ಅಂದ್ರೇನು ಅಂತ ನೋಡೋಣ. ಸೊ ನೀವು ಯೋಚನೆ ಮಾಡ್ತೀರಾ, ಒಂದು ಆರ್ಗನೈಸೇಷನ್ ಅಥವಾ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಏನು, ನಿಮಗೇನು ಐಡಿಯಾ ಇದೆ? ಯಾವುದಕ್ಕೆ ನಾನು ಆರ್ಗನೈಸೇಷನ್ ಅಂತ ಕರಿತೀನಿ, ಆರ್ಗನೈಸೇಷನ್ ಸ್ಟ್ರಕ್ಚರ್ಗಳು ಯಾವ್ಯಾವ ರೀತಿ ಇರ್ತವೆ ಅಂತ ಏನಾದರೂ ನಿಮಗೆ ಐಡಿಯಾ? ಸೊ ಆರ್ಗನೈಸೇಷನ್ ಅಂದರೆ ಯೂಶ್ವಲಿ ದ ಗ್ರೂಪ್ ಆಫ್ ಪೀಪಲ್, ಆ ಗ್ರೂಪ್ ಆಫ್
ಪೀಪಲ್ನ ನಾವು ಒಂದು ಬೇರೆ ಬೇರೆ ರೋಲ್ಸ್ಗಳನ್ನು ಕೊಟ್ಟಿರ್ತೀವಿ, ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಕೊಟ್ಟಿರ್ತೀವಿ. ಆ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಕೊಟ್ಟು ಅವರಿಗೆ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿರ್ತೀವಲ್ಲ, ಅದನ್ನೇ ಆರ್ಗನೈಸೇಷನ್ ಅಂತ ಕರೆಯೋದು. ಆ ಜವಾಬ್ದಾರಿಗಳನ್ನು ಯಾವ ರೀತಿ ಹಂಚಿಕೆ ಮಾಡಿದ್ದೀವಿ, ಯಾರ ಕೆಳಗಡೆ ವರ್ಕ್ ಮಾಡಬೇಕು, ಯಾರು ಮಾಡಿದ ಕೆಲಸವನ್ನು ಯಾರಿಗೆ ರಿಪೋರ್ಟ್ ಮಾಡಬೇಕು ಅಂತಕ್ಕಂಥ ಸ್ಟ್ರಕ್ಚರ್ ಇರುತ್ತಲ್ಲ, ಅದನ್ನೇ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರಿತೀನಿ. ಸೊ ನೋಡ್ತಾ ಹೋಗೋಣ ಒಂದೊಂದಾಗಿ ಆರ್ಗನೈಸೇಷನ್ ಅಂದರೆ ಏನು, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಏನು ಅಂತ. ಸೊ ವಾಟ್ ಈಸ್ ಆನ್ ಆರ್ಗನೈಸೇಷನ್? ಯೂಶ್ವಲಿ ಬೈ ಕಾಮನ್ ಸೆನ್ಸ್ ಆರ್ಗನೈಸೇಷನ್ ಅಂದರೆ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ನು ಅಥವಾ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನು ಅಥವಾ ಯಾವುದೋ ಒಂದು ಪ್ರೈವೇಟ್ ಏಜೆನ್ಸಿ, ಗೌರ್ಮೆಂಟ್ ಡಿಪಾರ್ಟ್ಮೆಂಟು ಅಥವಾ ಒಂದು ಬಿಸ್ನೆಸ್ ಫರ್ಮು, ಇವೆಲ್ಲದಕ್ಕೂ ಆರ್ಗನೈಸೇಷನ್ ಅಂತ ಕರಿತೀನಿ. ಎಲ್ಲಿ ಗ್ರೂಪ್ ಆಫ್ ಪೀಪಲ್ ವರ್ಕ್ ಮಾಡ್ತಾರೆ, ಬೇರೆ ಬೇರೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಯೂಸ್ ಮಾಡಿ ವರ್ಕ್ ಮಾಡ್ತಾ ಇರ್ತಾರೆ, ಅದೆಲ್ಲದನ್ನು ಆರ್ಗನೈಸೇಷನ್ ಅಂತ ಕರಿತೀನಿ. ಇನ್ನೂ ಡೆಫಿನೆಟ್ಟಾಗಿ ಹೇಳಬೇಕು ಅಂತೇಳಿದರೆ ಡೆಫಿನಿಷನ್ ಏನಪ್ಪ ಆರ್ಗನೈಸೇಷನ್ಗೆ ಅಂದರೆ, ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಆ್ಯಂಡ್ ಗ್ರೂಪಿಂಗ್ ದ ವರ್ಕ್ ಟು ಬಿ ಪರ್ಫಾರ್ಮ್ಡ್, defining and delegating responsibilities and authority, and establishing relationship for the purpose of enabling people to work most effectively together in accomplishing objectives. ಈ ರೀತಿ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಇದು ಸಿಂಪಲ್. ಏನು ಅಂದರೆ, ಒಂದು ಗ್ರೂಪ್ ಆಫ್ ಜನಗಳನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಗ್ರೂಪ್ ಮಾಡಿ ಅವರಿಗೆ ಯಾವ ವರ್ಕನ್ನು ಮಾಡಬೇಕು ನೀವು ಅಂತ ಅವ್ರಿಗೆ ಅಸೈನ್ ಮಾಡಿ, ಆಮೇಲೆ ನಿಮ್ಮ ರೋಲ್ಸ್ ಏನು, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ಗಳೇನು, ನಿಮ್ಮ ಅಥಾರಿಟಿ ಏನು ಅಂತ ಅವ್ರಿಗೆ ಹಂಚಿಕೆ ಮಾಡಿ ಅವರಿಂದ ಕೆಲಸ ಮಾಡಿಸ್ಕೊಳ್ಳೋದಿದೆ ಅಲ್ಲ, ಅಥವಾ ಅವರಲ್ಲಿ ಒಂದು ರಿಲೇಷನ್ಶಿಪ್ನ ಬೆಳೆಸಿ ಅದರಿಂದ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಏನಂತ ಕರಿತೀವಿ, ಆರ್ಗನೈಸೇಷನ್ ಅಂತ ಕರಿತೀವಿ. ಓಕೆ, ಯಾವುದೋ ಒಂದು ವರ್ಕ್ ಆಗಬೇಕು, ನನಗೆ ಒಂದು ಆಬ್ಜೆಕ್ಟಿವ್ನ ಫುಲ್ಫಿಲ್ ಮಾಡಬೇಕು. ಈ ಆಬ್ಜೆಕ್ಟಿವ್ ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ, ತುಂಬ ಗ್ರೂಪ್ ಆಫ್ ಪೀಪಲ್ ಮಾಡಬೇಕು. ಆವಾಗ ಆ ಗ್ರೂಪ್ ಆಫ್ ಪೀಪಲ್ ಎಲ್ಲರೂ ಒಂದೇ ಥರ ಇದ್ರೂ ಆಗಲ್ಲ. ನೋಡಿ, ಒಂದು ಕಾಲೇಜ್ ಎಕ್ಸಾಂಪಲ್ ತೊಗೊಂಡ್ರೆ, ಕಾಲೇಜ್ನ ಆಬ್ಜೆಕ್ಟಿವ್ ಏನು, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು. ಶಿಕ್ಷಣವನ್ನು ಕೊಡುವಾಗ ಒಬ್ಬರ ಕೈಲಾಗಲ್ಲ, ಇಲ್ಲಿ ಒಂದು 20 ಜನ ಕೆಲಸ ಮಾಡ್ತಾರೆ. ಆ 20 ಜನನೂ ಒಂದೇ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಾ? ಅಲ್ಲ, ಬೇರೆ ಬೇರೆ ರೋಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟಿಗಳನ್ನು ಅವರು ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಏನು, ಯಾರು ಟೀಚರ್ಸ್ ಅಂತ ಇದ್ದಾರೆ ಅವರು ಟೀಚಿಂಗ್ ಮಾಡಬೇಕಾಗತ್ತೆ, ಯಾರು ಆಫೀಸ್ ಸ್ಟಾಫ್ ಅಂತ ಇದ್ದಾರೆ ಅವರು ನಿಮ್ಮ ಕ್ಲರಿಕಲ್ ವರ್ಕನ್ನು, ಎಕ್ಸಾಮ್ ತೊಗೊಳೋದಿರ್ಬೋದು, ಎಕ್ಸಾಮ್ ಸೆಟಪ್ ಮಾಡೋದಿರ್ಬೋದು, ಈ ಕೆಲಸ ಅಡ್ಮಿಷನ್ ಮಾಡಿಸ್ಕೊಳ್ಳೋದಿರ್ಬೋದು, ಈ ಕೆಲಸ ಮಾಡಬೇಕಾಗತ್ತೆ. ಇವ್ರುಗಳನ್ನೆಲ್ಲ ನೋಡ್ಕೊಳ್ಳಿಕ್ಕೆ, ಓಕೆ, ಅಕಾಡೆಮಿಕ್ನ ನೋಡ್ಕೊಳ್ಳೋದಕ್ಕೆ ಒಬ್ಬರು HOD ಅಂತ ಇರ್ತಾರೆ, ಅವ್ರನ್ನ ಹ್ಯಾಂಡ್ಲ್ ಮಾಡೋದಕ್ಕೆ ಒಬ್ಬರು ಪ್ರಿನ್ಸಿಪಲ್ ಅಂತ ಇರ್ತಾರೆ. ಸೊ ಈ ರೀತಿಯಾಗಿ ನಾವೇನು ಮಾಡಿದ್ದೀವಿ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಕೊಟ್ಟಿದ್ದೀವಿ. ಇವರೆಲ್ಲರೂ ಸೇರಿಕೊಂಡು ಒಂದು ಆರ್ಗನೈಸೇಷನ್ ಆಗಿ ನಮಗೆ ಶಿಕ್ಷಣವನ್ನು ಕಲಿಸ್ತಕ್ಕಂಥ ಆಬ್ಜೆಕ್ಟಿವ್ನ ಫುಲ್ಫಿಲ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಆರ್ಗನೈಸೇಷನ್. ವಾಟ್ ಈಸ್ ಆನ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್? ಹಾಗಾದರೆ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂದರೆ ಏನು? ಅಸ್ಯೂಮ್ ದಟ್ ನಮ್ಮ ಕಾಲೇಜಲ್ಲಿ ಒಂದು 20 ಜನ ಕೆಲಸ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರನ್ನ ನೀವು ಯಾವ ರೀತಿ ಒಂದು ಚಿತ್ರದ ಡಯಾಗ್ರಾಮೆಟಿಕಲಿ ತೋರಿಸೋದಾದರೆ ಯಾವ ರೀತಿ ತೋರಿಸ್ತೀರಾ? ಈಗ ನೀವು ಡೆಫಿನೆಟ್ಟಾಗಿ ಪ್ರಿನ್ಸಿಪಲ್ನ ಮೇಲ್ಗಡೆ ಬರೀತೀರಾ, ಅವ್ರ ಕೆಳಗಡೆ HODಗಳು ಬರ್ತಾರೆ, ಅವ್ರ ಕೆಳಗಡೆ ಲೆಕ್ಚರ್ಸ್ಗಳು ಬರ್ತಾರೆ, ಈ ರೀತಿ ಸ್ಟ್ರಕ್ಚರ್ ಮಾಡ್ತೀರಲ್ವಾ? ಇದು ಒಂದು ವೇ ಆಫ್ ಸ್ಟ್ರಕ್ಚರು. ಇನ್ನು ಬೇರೆ ಬೇರೆ ರೀತಿ ಏನಾದರೂ ನಾನು ಅವ್ರಿಗೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಕೊಟ್ಟು ಅವ್ರನ್ನ ಬೇರೆ ರೀತಿ ಡಿಸ್ಕ್ರೈಬ್ ಮಾಡ್ಬೋದಾ ಅವ್ರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಅನ್ನೋದಾದರೆ ದಟ್ ಈಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಆ ಆರ್ಗನೈಸೇಷನನ್ನು ಯಾವ ರೀತಿ ಡಿವೈಡ್ ಮಾಡ್ತೀನಿ, ಯಾವ ರೀತಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ, ಅದನ್ನು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ ಸ್ನೇಹಿತರೆ. ಒಂದು ಡೆಫಿನೇಷನ್ ಹೇಳೋದಾದರೆ, ಆ್ಯನ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಈಸ್ ಅ ಸಿಸ್ಟಮ್ ದಟ್ ಔಟ್ಲೈನ್ಸ್ how certain activities are directed in order to achieve the goals of an organization. ಆರ್ಗನೈಸೇಷನ್ ಗೋಲ್ನ ಅಚೀವ್ ಮಾಡಬೇಕಾದ್ರೆ ಆ್ಯಕ್ಟಿವಿಟೀಸ್ಗಳು ಯಾವ ರೀತಿ ಸ್ಟ್ರಕ್ಚರ್ ಆಗಿದ್ದಾವೆ, ಜವಾಬ್ದಾರಿಗಳು ಯಾವ ರೀತಿ ಸ್ಟ್ರಕ್ಚರ್ ಆಗಿದ್ದಾವೆ ಅಂತ ತೋರಿಸ್ತಕ್ಕಂಥ ಒಂದು ಔಟ್ಲೈನಿಗೆ ನಾನು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಕರಿತೀನಿ. ದೀಸ್ ಆ್ಯಕ್ಟಿವಿಟೀಸ್ ಕ್ಯಾನ್ ಬಿ ಇನ್ಕ್ಲೂಡ್ ರೋಲ್ಸ್, ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ಗಳು. ಅಲ್ಲಿ ಏನೇನು ರೂಲ್ಸ್ಗಳಿದ್ದಾವೆ, ಯಾವ ರೀತಿ ರೋಲ್ಸ್ಗಳಿದ್ದಾವೆ, ಯಾವ ರೀತಿ ರೆಸ್ಪಾನ್ಸಿಬಿಲಿಟೀಸ್ಗಳಿದ್ದಾವೆ ಅಂತ ತೋರಿಸ್ತಕ್ಕಂಥ ಒಂದು ಔಟ್ಲೈನಿಗೆ ಆರ್ಗನೈಸೇಷನ್ ಅಂತೀವಿ. ಇಟ್ ಆಲ್ಸೋ ಡಿಟರ್ಮೈನ್ಸ್ ಹೌ ಇನ್ಫಾರ್ಮೇಷನ್ ಫ್ಲೋಸ್ ಬಿಟ್ವೀನ್ ಲೆವೆಲ್ಸ್ ವಿತ್ ಇನ್ ದ ಕಂಪನಿ. ಯಾವ ಲೆವೆಲಿಂದ ಯಾವ ಲೆವೆಲ್ಗೆ ಯಾವ ರೀತಿ ಇನ್ಫಾರ್ಮೇಷನ್ ಬರಬೇಕು,
ಪ್ರಿನ್ಸಿಪಲ್ನಿಂದ ಒಂದು ಏನೋ ಆರ್ಡ್ರ್ ಎಚ್ ಒ ಡಿಗಳು ಬರುತ್ತೆ, ಎಚ್ ಒ ಡಿಗಳಿಂದ ಲೆಕ್ಚರ್ಸಿಗೆ ಬರುತ್ತೆ. ಆ ಲೆಕ್ಚರ್ಸಿಂದ ಬಂದಂಥ ಒಂದು ಆರ್ಡ್ರನ್ನ ಸ್ಟೂಡೆಂಟ್ಸ್ಗಳಿಗೆ ಇಂಪ್ಲಿಮೆಂಟ್ ಮಾಡ್ತಾರೆ. ಅಥವಾ ಸ್ಟೂಡೆಂಟ್ಸ್ಗಳಲ್ಲಿ ಏನೋ ಒಂದು ಗೊಂದಲ ಇದೆ, ಏನೋ ಒಂದು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗಳು ಲೆಕ್ಚರ್ಸಿಗೆ ಹೇಳ್ತಾರೆ, ಲೆಕ್ಚರ್ಸ್ ಎಚ್ ಒ ಡಿಗೆ ಹೇಳ್ತಾರೆ, ಎಚ್ ಒ ಡಿಗಳು ಪ್ರಿನ್ಸಿಪಲ್ಗೆ ಹೇಳ್ತಾರೆ ಅಲ್ವಾ. ಸೊ ಈ ರೀತಿ ಇನ್ಫಾರ್ಮೇಷನ್ ಫ್ಲೋ ಆಗುತ್ತಲ್ವಾ. ಸೊ ದಟ್ ಈಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಸೊ ಹಾಗಾದರೆ ಈ ರೀತಿಯಾದಂಥ ಒಂದು ಲೆವೆಲ್ಸಿಗೆ ಅಥವಾ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ತೋರಿಸ್ತಕ್ಕಂಥ ಒಂದು ಔಟ್ಲೈನಿಗೆ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಕರಿತೀನಿ. ಹಾಗಾದರೆ ಯಾವ್ಯಾವ ಟೈಪ್ಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಇದ್ದಾವೆ, ಯಾವ್ಯಾವ ರೀತಿ ಆರ್ಗನೈಸೇಷನನ್ನು ನಾನು ಡಿವೈಡ್ ಮಾಡ್ಬೋದು ಅಂತ ನೋಡಿದರೆ ಯೂಶ್ವಲಿ ಒಂದು 4 ಟೈಪ್ಸ್ ಆಫ್ ಆರ್ಗನೈಸೇಷನ್ಸ್ಗಳಿದ್ದಾವೆ. ಫಂಕ್ಷನಲ್ ಸ್ಟ್ರಕ್ಚರ್, ಡಿವಿಷನಲ್ ಆರ್ ಮಲ್ಟಿ ಡಿವಿಷನಲ್ ಸ್ಟ್ರಕ್ಚರ್, ಫ್ಲಾಟರ್ಕಿ ಸ್ಟ್ರಕ್ಚರ್, ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಅಂತ ಇನ್ನೂ ಬೇರೆ ಬೇರೆ ರೀತಿ ಡಿವೈಡ್ ಮಾಡ್ಬೋದು. ಅದರಲ್ಲಿ ಇಂಪಾರ್ಟೆಂಟ್ ಒಂದು 4 ಟೈಪ್ನ ನಿಮ್ಮ ಮುಂದೆ ಹಾಕಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ತುಂಬ ಕ್ವಶನ್ಸ್ಗಳನ್ನು ಕೇಳ್ಬೋದು, ಹಾಗಾಗಿ ಗಮನವಿಟ್ಟು ಕೇಳಿ. ಫಂಕ್ಷನಲ್ ಸ್ಟ್ರಕ್ಚರ್ ಅಂದರೆ ಏನು? ಒಂದು ಆರ್ಗನೈಸೇಷನ್ನ ಫಂಕ್ಷನಲ್ ಸ್ಟ್ರಕ್ಚರ್ ಆಗಿ ಡಿವೈಡ್ ಮಾಡೋದು ಅಂದರೆ ಹೇಗೆ ಅಂತ. ಆರ್ಗನೈಸೇಷನ್ನಲ್ಲಿರ್ತಕ್ಕಂಥ ಜನಗಳನ್ನು ಅವ್ರು ಮಾಡೋ ಕೆಲಸದ ಮೇಲೆ ಏನಾದರೂ ಡಿವೈಡ್ ಮಾಡಿದರೆ ಅದನ್ನೇನಂತ ಕರಿತೀನಿ, ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಕರಿತೀನಿ. ಎಕ್ಸಾಂಪಲ್, ಒಂದು ಕಂಪ್ನಿನಲ್ಲಿ ಯಾರೋ ಒಬ್ಬ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ ಅಂದರೆ ಅವ್ನು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂತ ಆ ಫಂಕ್ಷನ್ ಮಾಡ್ತಾನೆ. ಯಾರೋ ಒಬ್ಬ ಎಚ್ ಆರ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ ಅಂತ ಆದರೆ ಅವನು ಏನೋ ಎಚ್ ಆರ್ ಕೆಲಸ ಮಾಡ್ತಾನೆ ಅಂತೇಳಿ ಅವನನ್ನೊಂದು ಗ್ರೂಪ್ ಮಾಡಿದರೆ ಅವನು ಎಚ್ ಆರ್ ಡಿಪಾರ್ಟ್ಮೆಂಟ್. ಯಾರೋ ಒಬ್ಬ ಮ್ಯಾನುಫ್ಯಾಕ್ಚರಿಂಗಲ್ಲಿದ್ದಾನೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಫಂಕ್ಷನ್ ಮಾಡ್ತಾನೆ ಅಂತ. ಈ ರೀತಿ ಅವ್ರು ಮಾಡೋ ಕೆಲಸದ ಮೇಲೆ ಅವ್ರನ್ನ ಡಿವೈಡ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಆಸ್ ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಕೆಲವೊಂದು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಫಂಕ್ಷನಾಲಿಟಿ ಮೇಲೆ ಅವ್ರನ್ನ ಡಿವೈಡ್ ಮಾಡೋದಿಲ್ಲ, ಡಿವಿಷನ್ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತಾರೆ. ಸೊ ಡಿವಿಷನ್ ಎ, ಡಿವಿಷನ್ ಬಿ, ಡಿವಿಷನ್ ಸಿ ಅಂತೇಳ್ಬಿಟ್ಟು ಕೆಲವೊಂದು ಆರ್ಗನೈಸೇಷನಲ್ಲಿ ಡಿವಿಷನ್ಗಳು ಇರ್ತವೆ. ಆ ಡಿವಿಷನ್ ಮೇಲೆ ಡಿವೈಡ್ ಮಾಡ್ತಾ ಹೋಗಿದ್ರೆ ಅದನ್ನೇನಂತ ಕರಿತೀನಿ, ಡಿವಿಷನಲ್ ಆರ್ ಮಲ್ಟಿ ಡಿವಿಷನಲ್ ಸ್ಟ್ರಕ್ಚರ್ ಅಂತ ಕರಿತೀನಿ. ನೆಕ್ಸ್ಟ್, ಫ್ಲ್ಯಾಟ್ ಸ್ಟ್ರಕ್ಚರ್ ಅಂತ ಇದೆ. ಇನ್ನೊಂದೇನಿದೆ, ಫ್ಲ್ಯಾಟ್ ಸ್ಟ್ರಕ್ಚರ್ ಅಂತ ಇದೆ. ಫ್ಲ್ಯಾಟ್ ಸ್ಟ್ರಕ್ಚರ್ ಅಂತ ಹೇಳಿದರೆ ಎಲ್ಲರೂ ಆಲ್ಮೋಸ್ಟ್ ಸಮಾನರು ಅಂತ. ಅಲ್ಲಿ ಯಾರು ಬಾಸ್ ಇರೋದಿಲ್ಲ, ಅವನ ಕೆಳಗಡೆ ಇನ್ನೊಬ್ಬ ಬಾಸ್ ಇರೋದಿಲ್ಲ, ಅವನ ಕೆಳಗಡೆ ಎಂಪ್ಲಾಯೀಸ್ಗಳು, ಈ ರೀತಿ ಸ್ಟ್ರಕ್ಚರ್ ಇರೋದಿಲ್ಲ. ಆಲ್ಮೋಸ್ಟ್ ಆಲ್ ಈ ಹೈರಾರ್ಕಿ ಅಂತ ಏನಿರುತ್ತೆ ಅದು ಫ್ಲ್ಯಾಟ್ ಆಗಿರುತ್ತೆ. ಎಲ್ಲರೂ ಆಲ್ಮೋಸ್ಟ್ ಈಕ್ವಲ್ಲು, ಅವರು ಕಮ್ಯುನಿಕೇಷನ್ನು ಕೊಲಾಬ್ರೇಷನ್ ಮಾಡ್ಕೊಳ್ತಾ ಕೆಲಸ ಮಾಡ್ತಾ ಇರ್ತಾರೆ. ಅದನ್ನು ಫ್ಲ್ಯಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇನ್ನೊಂದು ಹೈರಾರ್ಕಿಕಲ್ ಸ್ಟ್ರಕ್ಚರ್ ಅಂತ ಇದೆ. ಹೈರಾರ್ಕಿಕಲ್ ಸ್ಟ್ರಕ್ಚರ್ ಅಂದರೆ ಟಾಪ್ ಟು ಬಾಟಮ್ ಬೇರೆ ಬೇರೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ಗಳಿರ್ತವೆ. ಪ್ರಿನ್ಸಿಪಲ್ ಕೆಳಗಡೆ ಎಚ್ ಒ ಡಿ ಕೆಳಗಡೆ ಲೆಕ್ಚರ್ಸ್, ಈ ರೀತಿ ಹೈರಾರ್ಕಿ ಇದ್ದರೆ ಅದನ್ನೇನಂತ ಕರಿತೀವಿ, ಹೈರಾರ್ಕಿಕಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇವೆರಡನ್ನು ಮಿಕ್ಸ್ ಮಾಡಿದರೆ, ಫ್ಲಾಟ್ ಸ್ಟ್ರಕ್ಚರ್ ಮತ್ತು ಹೈರಾರ್ಕಿಕಲ್ ಸ್ಟ್ರಕ್ಚರ್ನ ಮಿಕ್ಸ್ ಮಾಡಿದರೆ ಫ್ಲಾಟರ್ಕಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಫ್ಲಾಟರ್ಕಿ ಸ್ಟ್ರಕ್ಚರ್ ತುಂಬ ಹೈರಾರ್ಕಿಯನ್ನು ಇಟ್ಟರೂ ಕೂಡ ತೊಂದರೆ ಆಗುತ್ತೆ. ಬರೀ ಕಮ್ಯುನಿಕೇಷನ್ ಫ್ಲೋ ಆಗೋದ್ರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಬಾಸ್ ಏನೋ ಇನ್ನೊಬ್ಬ ಸಬ್ ಬಾಸಿಗೆ ಹೇಳಬೇಕು, ಅವನ ಕೆಳಗಡೆ ಇರೋರಿಗೆ ಹೇಳಬೇಕು, ಅವ್ರ ಕೆಳಗಡೆ ಇರೋರಿಗೆ ಹೇಳಿ ಕೆಲಸ ಮಾಡಿಸ್ಬೇಕು. ಇಲ್ಲ ಕೆಳಗಡೆ ಇರೋರು ಏನೋ ಒಂದು ಕೇಳಬೇಕು ಅಂದರೆ ಅವ್ರ ಬಾಸಿಗೆ ಹೇಳಬೇಕು, ಅವ್ರ ಬಾಸಿಗೆ ಹೇಳಬೇಕು, ಅವ್ರ ಬಾಸಿಗೆ ಹೇಳಬೇಕು. ಈ ರೀತಿ ಬರೀ ಟೈಮ್ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಹೈರಾರ್ಕಿ ಜಾಸ್ತಿ ಇದ್ದರೆ. ತುಂಬ ಫ್ಲ್ಯಾಟ್ ಆಗಿತ್ತು ಅಂದರೆ ಎಲ್ಲರೂ ಒಂದೇ ಸಮ ಅಂತೇಳಿ ಆರ್ಗನೈಸೇಷನಲ್ಲಿ ಕೊಟ್ಟರೆ ಯಾರ ಮಾತು ಯಾರೂ ಕೇಳಲ್ಲ, ಕೋಆರ್ಡಿನೇಷನ್ ತಪ್ಪೋ ಅಂಥ ಚಾನ್ಸ್ ಕೂಡ ಇರುತ್ತೆ. ಹಾಗಾಗಿ ದೇರ್ ಶುಡ್ ಬಿ ಎ ಬ್ಯಾಲೆನ್ಸ್. ಇದೇನು ಎಲ್ಲರೂ ಸಮಾನವಾಗಿರ್ಬೇಕಾ ಆರ್ಗನೈಸೇಷನಲ್ಲಿ ಅಥವಾ ತುಂಬ ಹೈರಾರ್ಕಿ ಇರಬೇಕಾ ಅನ್ನೋದು ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ ಅದರ ಮಿಕ್ಸಿಗೆ ಏನಂತ ಕರಿತೀವಿ, ಫ್ಲಾಟರ್ಕಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಎಷ್ಟು ಬೇಕೋ ಅಷ್ಟು ನಾರ್ಮಲ್ಲಾಗಿ ಜನಗಳಿರ್ತಾರೆ ಅಥವಾ ಎಂಪ್ಲಾಯೀಸ್ಗಳು ವರ್ಕ್ ಮಾಡ್ತಾ ಇರ್ತಾರೆ. ಅವ್ರ ಮೇಲೆ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಅನ್ನೋ ಥರ ಒಬ್ಬನೇ ಅವ್ರಿಗೆ ಬಾಸ್, ತುಂಬ ಜನ ಬಾಸ್ಗಳಲ್ಲ, ಅವನು ಆ ಕೆಲಸನ ನೋಡ್ಕೋಬೇಕು. ಈ ರೀತಿ ಇದ್ದರೆ ಅದನ್ನು ಫ್ಲಾಟರ್ಕಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಆ್ಯಂಡ್ ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಅಂತ ಒಂದಿದೆ. ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ದಿಸ್ ಈಸ್ ವೆರಿ ಬ್ಯೂಟಿಫುಲ್. ಏನು ಅಂದರೆ ಮ್ಯಾಟ್ರಿಕ್ಸ್ ಗೊತ್ತಲ್ಲ, ರೋಸ್ ಮತ್ತು ಕಾಲಮ್ಸ್ ಇರ್ತಾವಲ್ವ. ಸೊ ಇಲ್ಲಿ ರೋ ವೈಸ್ ಏನಿರುತ್ತೆ ಅಂದರೆ ರೋ ವೈಸು ಫಂಕ್ಷನ್ಯಾಲಿಟೀಸ್ ಇರುತ್ತೆ, ಕಾಲಮ್ ವೈಸು ಅವ್ರದ್ದು ಪ್ರಾಜೆಕ್ಟ್ ಅಥವಾ ಅವ್ರದ್ದು ಡಿವಿಷನ್ ಇರುತ್ತೆ. ಓಕೆ, ಇಲ್ಲಿ ಒಬ್ಬ ಎಂಪ್ಲಾಯಿನ ಫಂಕ್ಷನ್ ವೈಸು ಡಿವೈಡ್ ಮಾಡಿರ್ತಾರೆ ಮತ್ತು ಅವನು ಡಿವಿಷನ್ ಅಥವಾ ಅವನು ಪ್ರಾಜೆಕ್ಟ್ ವೈಸು ಡಿವಿಷನ್ ಮಾಡಿರ್ತಾರೆ. ಎಕ್ಸಾಂಪಲ್, ಈ ಫಸ್ಟ್ ರೋದಲ್ಲಿ ಫಂಕ್ಷನಲ್ ಯೂನಿಟ್ ಸೇಲ್ಸ್ ಅಂತ ತಿಳ್ಕೊಳ್ಳೋಣ. ಸೇಲ್ಸ್ ಅಂತ ಫಸ್ಟ್ ರೋ.
ಈ ಸೇಲ್ಸಲ್ಲಿ ಮತ್ತೆ ಕಾಲಮ್ಸ್ ಇರ್ತವೆ, ಡಿವಿಷನ್ಗಳಿರ್ತವೆ. ಇವನು ಯಾವುದೋ ಎ ಡಿವಿಷನಲ್ಲಿ ವರ್ಕ್ ಮಾಡ್ತಾನೆ, ಇನ್ನೊಬ್ಬ ಎಂಪ್ಲಾಯಿ ಬಿ ಡಿವಿಷನಿಗೆ ವರ್ಕ್ ಮಾಡಬೇಕು, ಇನ್ನೊಬ್ಬ ಎಂಪ್ಲಾಯಿ ಸಿ ಡಿವಿಷನಿಗೆ ವರ್ಕ್ ಮಾಡಬೇಕು. ಹೀಗೆ ಒಂದೇ ಡಿವಿಷನಿಗೆ ಸೇರಿರಲ್ಲ ಅಥವಾ ಒಂದೇ ಫಂಕ್ಷನಲ್ಲಿಗೆ ಸೇರಿರೋದಿಲ್ಲ ಅವರು. ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಅಂದರೆ ಮಲ್ಟಿಪಲ್ ರಿಪೋರ್ಟಿಂಗ್ ಅಥಾರಿಟೀಸ್ ಇರ್ತವೆ. ಮಲ್ಟಿಪಲ್ ಅಂದರೆ ಅವನು ಯಾವುದೋ ಒಂದು ಫಂಕ್ಷನಲ್ ಯೂನಿಟಿಗೂ ಸೇರಿರಬೇಕು, ಅದಲ್ಲದೆ ಯಾವುದೋ ಒಂದು ಡಿವಿಷನ್ಗೂ ಸೇರಿರಬೇಕು, ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ಗೂ ಸೇರಿರಬೇಕು. ಆ ಒಂದು ಫಂಕ್ಷನಲ್ ಯೂನಿಟಲ್ಲಿ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗಳಿರ್ತವೆ, ಅದಕ್ಕೆ ಯಾವುದಕ್ಕೂ ರಿಪೋರ್ಟ್ ಆಗಿರಬೇಕು. ಹಿಂಗಿದ್ರೆ ಅದನ್ನೇನಂತ ಕರಿತೀವಿ? ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್. ದೇರ್ ವಿಲ್ ಬಿ ಎ ಮಲ್ಟಿಪಲ್ ಲೆವೆಲ್ ಆಫ್ ರಿಪೋರ್ಟಿಂಗ್. ಮಲ್ಟಿಪಲ್ ಲೆವೆಲ್ ಆಫ್ ರಿಪೋರ್ಟಿಂಗ್ ಇದ್ದರೆ ಅದನ್ನೇನಂತ ಕರಿತೀವಿ? ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಹಿಂಗೆ ಅವರು ಕೆಲಸ ಮಾಡೋ ಫಂಕ್ಷನ್ ಮೇಲೆ ಡಿವೈಡ್ ಮಾಡಿದರೆ ಫಂಕ್ಷನಲ್ ಸ್ಟ್ರಕ್ಚರ್, ಡಿವಿಷನ್ಗಳ ಮೇಲೆ ಡಿವೈಡ್ ಮಾಡಿದರೆ ಡಿವಿಷನಲ್ ಸ್ಟ್ರಕ್ಚರ್, ಫ್ಲಾಟರ್ಕಿ ಹೈರಾರ್ಕಿ ಮತ್ತು ಫ್ಲಾಟ್ ಸ್ಟ್ರಕ್ಚರ್ನ ಮಿಕ್ಸ್ ಮಾಡಿರ್ತಕ್ಕಂಥದ್ದಿದ್ರೆ ಫ್ಲಾಟರ್ಕಿ ಸ್ಟ್ರಕ್ಚರ್, ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ರೋ ವೈಸ್ ಕಾಲಮ್ ವೈಸ್ ಡಿವೈಡ್ ಮಾಡಿ ಮಲ್ಟಿಪಲ್ ಮೆಂಬರ್ಸಿಗೆ ಮಲ್ಟಿಪಲ್ ರಿಪೋರ್ಟಿಂಗ್ ಅಥಾರಿಟೀಸ್ಗಳಿದ್ದರೆ ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ ನಾನಿಲ್ಲಿ. ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಯಾವ ರೀತಿ ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇರುತ್ತೆ ಅಂದರೆ, ಯೂಶ್ವಲಿ ಇದರಲ್ಲಿ ಹೈರಾರ್ಕಿನೂ ಇದೆ, ಫಂಕ್ಷನಲ್ ಡಿವಿಷನ್ನು ಇದೆ. ಮೇಲ್ಗಡೆ ಪ್ರೆಸಿಡೆಂಟ್ ಇರ್ತಾನೆ, ಅದಾದಮೇಲೆ ನೋಡಿ ಡಿವಿಷನ್ಸ್ಗಳಾಗಿ ಡಿವೈಡ್ ಮಾಡಿದ್ದೀವಿ, ಅದು ಡಿವಿಷನಲ್ ಸ್ಟ್ರಕ್ಚರ್. ಡಿವಿಷನ್ ಎ, ಡಿವಿಷನ್ ಬಿ, ಡಿವಿಷನ್ ಸಿ ಅಂತ ಡಿವಿಷನ್ ಮಾಡಿದ್ದೀನಿ. ಆ ಒಂದೊಂದು ಡಿವಿಷನಲ್ಲಿ ಮತ್ತೆ ನಾನು ಆರ್ಗನೈಸೇಷನನ್ನು ಬ್ರೇಕ್ ಮಾಡಿದ್ದೀನಿ ಡಿಪೆಂಡಿಂಗ್ ಅಪಾನ್ ದ ಫಂಕ್ಷನಾಲಿಟೀಸ್. R&D ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು R&D ಯೂನಿಟ್ ಅಂತ, ಪ್ರೊಡಕ್ಷನ್ ಮಾಡೋರು ಪ್ರೊಡಕ್ಷನ್ ಯೂನಿಟ್ ಅಂತ, ಫೈನಾನ್ಸ್ ನೋಡ್ಕೊಳ್ಳೋರು ಫೈನಾನ್ಸ್ ಯೂನಿಟ್ ಅಂತ. ಇದಿಷ್ಟು ಫಂಕ್ಷನಲ್ ಸ್ಟ್ರಕ್ಚರ್. ಇನ್ನೊಂದು ಡಿವಿಷನ್ಗೆ ಹೋದರೆ ಅಲ್ಲಿ ಮತ್ತೆ ಅದೇ ಥರ R&D, ಪ್ರೊಡಕ್ಷನ್ನು, ಫೈನಾನ್ಸ್, ಈ ರೀತಿ ಡಿವೈಡ್ ಆಗಿದ್ದರೆ ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಇಲ್ಲಿ ಡಿವಿಷನಲ್ ಸ್ಟ್ರಕ್ಚರು ಇದೆ, ಡಿವಿಷನ್ ಆಗು ಡಿವೈಡ್ ಮಾಡಿದ್ದೀವಿ, ಅದರೊಳಗಡೆ ಫಂಕ್ಷನಲ್ ಸ್ಟ್ರಕ್ಚರ್ ಅಂದರೆ ಹಿಂಗಿರುತ್ತೆ ಅಂತ. ಒಂದು ಎಕ್ಸಾಂಪಲ್ ನೋಡೋಣ. ಫಂಕ್ಷನಲ್ ಯೂನಿಟ್ ಆಫ್ ಆ್ಯನ್ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನಲ್ಲಿ ಫಂಕ್ಷನಲ್ ಯೂನಿಟ್ಸ್ಗಳು ಏನೇನೆಲ್ಲ ಇರ್ತವೆ, ಯಾವ್ಯಾವ ಫಂಕ್ಷನಲ್ ಯೂನಿಟ್ ಇರ್ತವೆ ಅಂತ ನಿಮಗೆ ಗೊತ್ತಿರಬೇಕು. ಯಾಕಂದರೆ ನಾಳೆ ನೀವು ಕಂಪ್ನಿನಲ್ಲಿ ವರ್ಕ್ ಮಾಡೋರಾಗಿರೋದ್ರಿಂದ ಏನೇನು ಯೂನಿಟ್ಸ್ಗಳಿರ್ತವೆ ಒಂದು ಆರ್ಗನೈಸೇಷನಲ್ಲಿ ಅಂತ. ಹ್ಯೂಮನ್ ರಿಸೋರ್ಸ್ ಅಂತ ಒಂದು ಗ್ರೂಪ್ ಇರುತ್ತೆ, ಒಂದು ಯೂನಿಟ್ ಇರುತ್ತೆ. ಅವರು ಎಂಪ್ಲಾಯೀಸ್ಗಳ ಬಗ್ಗೆ ರಿಕ್ರೂಟ್ ಮಾಡೋದಿರ್ಬೋದು, ಅವ್ರ ಡಾಕ್ಯುಮೆಂಟ್ ಮೇಂಟೈನ್ ಮಾಡೋದಿರ್ಬೋದು, ಅವ್ರನ್ನ ನೋಡ್ಕೊಳ್ಳೋದಿರ್ಬೋದು, ಅದು ಹ್ಯೂಮನ್ ರಿಸೋರ್ಸ್, HR ಟೀಮ್ ಅಂತ ಕರಿತೀವಿ. ಆ ಕಂಪ್ನಿನಲ್ಲಿ ಮಾರ್ಕೆಟಿಂಗು ಮತ್ತು ಪ್ರಮೋಷನ್ ಮಾಡ್ತಕ್ಕಂಥ ಒಂದು ಟೀಮ್ ಇರುತ್ತೆ. ಕಸ್ಟಮರ್ ಸರ್ವಿಸ್ ಸಪೋರ್ಟ್, ಕಸ್ಟಮರ್ಸ್ಗಳಿಗೆ ಏನಾದರೂ ಕಾಲ್ ಮಾಡಿದಾಗ ಅವ್ರಿಗೆ ಸಪೋರ್ಟ್ ಕೊಡ್ತಕ್ಕಂಥ ಟೀಮ್ ಇರುತ್ತೆ. ಸೇಲ್ಸ್ ಟೀಮ್ ಇರುತ್ತೆ. ಅಕೌಂಟ್ ಆ್ಯಂಡ್ ಫೈನಾನ್ಸ್ ನೋಡ್ಕೊಳ್ಳೋವಂಥ ಟೀಮ್ ಇರುತ್ತೆ. ಡಿಸ್ಟ್ರಿಬ್ಯೂಷನ್ ಮಾಡೋವಂಥ ಟೀಮ್ ಇರುತ್ತೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋವಂಥ ಯೂನಿಟ್ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಯೂನಿಟ್ ಇರುತ್ತೆ. ಪ್ರೊಡಕ್ಷನ್ ಯೂನಿಟ್, ಆಪ್ರೇಷನ್ ಯೂನಿಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಪೋರ್ಟ್ ಯೂನಿಟ್, ಪರ್ಚೇಸಿಂಗ್ ಯೂನಿಟ್, ಲೀಗಲ್ ಡಿಪಾರ್ಟ್ಮೆಂಟ್. ಏನಾದರೂ ಕೋರ್ಟ್ ಕೇಸ್ಗಳಾದರೆ, ಏನಾದ್ರೂ ಕಾನೂನಾತ್ಮಕವಾಗಿ ನಮಗೇನಾದರೂ ಸಪೋರ್ಟ್ ಬೇಕಾದರೆ ಅದನ್ನು ನೋಡ್ಕೊಳ್ಳೋಕ್ಕೆ ಅಂತಲೇ ಒಂದು ಯೂನಿಟ್ ಇರುತ್ತೆ. ಸೊ ಎಲ್ಲ ಯೂನಿಟ್ಗಳು ಇರ್ತವೆ ಒಂದು ಆರ್ಗನೈಸೇಷನಲ್ಲಿ. ಈ ರೀತಿ ಫಂಕ್ಷನಲ್ ಸ್ಟ್ರಕ್ಚರಲ್ಲಿ ಈ ರೀತಿಯಾಗಿ ಡಿವೈಡ್ ಮಾಡಿರ್ತಾರೆ ಅಂತ ಆರ್ಗನೈಸೇಷನನ್ನು. ಅವ್ರವ್ರು ಮಾಡೋ ಕೆಲಸಕ್ಕೆ ಗ್ರೂಪ್ ಮಾಡಿ ಇಟ್ಬಿಟ್ಟಿರ್ತಾರೆ ಅಂತ. ಓಕೆ, ಸೊ ದಿಸ್ ಈಸ್ ಅಬೌಟ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಆ್ಯನ್ ಆರ್ಗನೈಸೇಷನ್. ಇಷ್ಟು ಸ್ನೇಹಿತರೆ ನಿಮಗೆ ಈ ಎರಡು ಟಾಪಿಕ್ಸ್ಗಳಲ್ಲಿ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಮತ್ತು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಈ ಎರಡು ಕಾನ್ಸೆಪ್ಟನ್ನು ಕವರ್ ಮಾಡಿದ್ದೀನಿ. ಈ ಎರಡು ಕಾನ್ಸೆಪ್ಟ್ಸ್ಗಳ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತವೆ, ವೆರಿ ಇಂಪಾರ್ಟೆಂಟು. ಒಂದು 2-3 ಕ್ವಶನ್ಸ್ ಬರ್ತವೆ ಇಲ್ಲಿ. ಈ ಯಾವ ರೀತಿ MCQ ಕ್ವಶನ್ಸ್ಗಳು ಬರ್ತವೆ ಅನ್ನೋದನ್ನು ನೋಡಿ ಡೆಫಿನೆಟಾಗಿ ನೀವು ಆನ್ಸರ್ನ ಈಸಿಯಾಗಿ ಮಾಡ್ಬೋದು CET-ನಲ್ಲಿ. ಓಕೆ, ಬನ್ನಿ ಹಾಗಾದ್ರೆ ನೋಡೋಣ. ಫಸ್ಟ್ ಕ್ವಶನ್, ವಾಟ್ ಈಸ್ ಬಿಸ್ನೆಸ್ ಪ್ರೋಸೆಸ್? Option A, the physical location of a business, the set of activities performed to achieve a specific business goal, the financial statement of a business, the software used by a business. Business process ಅಂದರೆ ಏನು? ಬಿಸ್ನೆಸ್ ಪ್ರೋಸೆಸ್ ಅಂದರೆ ಸೆಟ್ ಆಫ್ ಆ್ಯಕ್ಟಿವಿಟೀಸ್. ಏನೇನೆಲ್ಲ ಆ್ಯಕ್ಟಿವಿಟೀಸ್ಗಳು ನಡಿಬೇಕು ಅದನ್ನೇನಂತ ಕರಿತೀನಿ? ಬಿಸ್ನೆಸ್ ಪ್ರೋಸೆಸ್ ಅಂತ ಕರಿತೀನಿ. ಹಾಗಾದರೆ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರು? ಆಪ್ಷನ್ B ಈಸ್ ಕರೆಕ್ಟ್. ಸೆಕೆಂಡ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕಾಮನ್ ಟೈಪ್ ಆಫ್ ಬಿಸ್ನೆಸ್ ಪ್ರೋಸೆಸ್? ಬಿಸ್ನೆಸ್ ಪ್ರೋಸೆಸ್ ಯಾವುದು ಅಲ್ಲ ಅಂತ ನಾವು ಆಗಲೇ ಎಕ್ಸಾಂಪಲ್ಸ್ಗಳು ನೋಡಿದ್ದೀವಿ. ಏನೆಲ್ಲ ಬಿಸ್ನೆಸ್ ಅಂದರೆ ಯಾವ್ಯಾವ ಯೂನಿಟಲ್ಲಿ ಬಿಸ್ನೆಸ್ನ ಆಟೋಮೇಟ್ ಮಾಡ್ಬೋದು, ಏನೇನೆಲ್ಲ ಸ್ಟೆಪ್ಸ್ಗಳಿರ್ತವೆ, ಏನೇನು ಟಾಸ್ಕ್ ಇರ್ತವೆ ಅಂತ.
ಇಲ್ಲಿ ಆಪ್ಷನ್ ಎ ಸೇಲ್ಸ್ ಪ್ರೋಸೆಸ್, ಮಾರ್ಕೆಟಿಂಗ್ ಪ್ರೋಸೆಸ್, ಇನ್ವೆಂಟ್ರಿ ಪ್ರೋಸೆಸ್ ಆ್ಯಂಡ್ ಅಕೌಂಟಿಂಗ್ ಪ್ರೋಸೆಸ್ ಅಂತ ಇದೆ. ಸೊ ಇದರಲ್ಲಿ ಯಾವುದು ಯೂಶ್ವಲಿ ಕಾಮನ್ ಆಗಿ ಬಿಸ್ನೆಸ್ ಪ್ರೋಸೆಸ್ ಅಲ್ಲ ಅಂತ. ಓಕೆ, ಸೇಲ್ಸ್ ಪ್ರೋಸೆಸ್ ಅನ್ನೋದು ಬಿಸ್ನೆಸ್ಸಲ್ಲಿ ಬರುತ್ತೆ, ಮಾರ್ಕೆಟಿಂಗ್ ಪ್ರೋಸೆಸ್ ಬರುತ್ತೆ, ಇನ್ವೆಂಟ್ರಿ ಬರುತ್ತೆ. ಇನ್ವೆಂಟ್ರಿ ಅಂತೇಳಿದರೆ ಸ್ಟಾಕ್ ಎಷ್ಟಿದೆ, ಎಷ್ಟು ಖಾಲಿ ಆಯಿತು, ಎಷ್ಟಿಲ್ಲ ಅಂತ ನೋಡ್ಕೊಳ್ಳೋದಕ್ಕೆ ಇನ್ವೆಂಟ್ರಿ ಅಂತ ಕರೀತಾರೆ. ಬಟ್ ಅಕೌಂಟಿಂಗ್ ಪ್ರೋಸೆಸ್, ಅಕೌಂಟ್ಸ್ಗಳನ್ನು ನೋಡ್ಕೊಳ್ಳೋದು ಯೂಶ್ವಲಿ ಅದು ಬಿಸ್ನೆಸ್ ಪ್ರೋಸೆಸ್ ಅಲ್ಲ ಅಂತ. ಅಂದರೆ ಸ್ಯಾಲ್ರಿ ಕೊಟ್ಟಿರೋದಿರ್ಬೋದು, ಅಥವಾ ಎಷ್ಟು ಪ್ರಾಫಿಟ್ ಬಂತು, ಎಷ್ಟು ಖರ್ಚಾಯಿತು ಅನ್ನೋದು ಬಿಸ್ನೆಸ್ ಪ್ರೋಸೆಸ್ ಅಲ್ಲ ಅಂತ. ಇನ್ನು ಉಳಿದಂಥ ಎಲ್ಲವೂ ಬಿಸ್ನೆಸ್ ಪ್ರೋಸೆಸ್. ಮೂರನೇದು, ವಾಟ್ ಆರ್ ದ ಪೊಟೆನ್ಷಿಯಲ್ ಬೆನಿಫಿಟ್ಸ್ ಆಫ್ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್. ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಟೋಮೇಷನ್ ಬೆನಿಫಿಟ್ಸ್ಗಳು ಏನು ಅಂತ. ಅದೇ ರೀತಿ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಬೆನಿಫಿಟ್ಸ್ಗಳು ಏನು? ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಆ್ಯಂಡ್ ಪ್ರೊಡಕ್ಟಿವಿಟಿ, ಹೈಯರ್ ಕಾಸ್ಟ್ ಆ್ಯಂಡ್ ಲಾಂಗರ್ ಪ್ರೊಸೆಸಿಂಗ್ ಟೈಮ್, more manual effort and more manual errors and lower customer satisfaction, reduced need for skilled employees. ನಾವು ಆಟೋಮೇಷನನ್ನು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ? ಡೆಫಿನೆಟ್ಲಿ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಯಾಕಂದರೆ ಟೈಮ್ ಸೇವ್ ಆಗುತ್ತೆ, ಕಾಸ್ಟ್ ಸೇವ್ ಆಗುತ್ತೆ, ಸ್ಕೇಲೆಬಿಲಿಟಿ ಇರುತ್ತೆ, ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗುತ್ತೆ. ಇನ್ನು ಉಳಿದಂಥ ಬಿ ಸಿ ಡಿ ಏನಿದ್ದಾವೆ ಇವೆಲ್ಲ ಆಪೋಸಿಟ್ ಟು ದ ಆಟೋಮೇಷನ್. ಓಕೆ, ಇವ್ಯಾವೂ ಅಲ್ಲ, ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್. ಫೋರ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಬಿಸ್ನೆಸ್ ಪ್ರೋಸೆಸ್ ದಟ್ ಕ್ಯಾನ್ ಬಿ ಆಟೋಮೇಟೆಡ್? ನೋಡಿ, ನಮ್ಮ ಟಾಪಿಕಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಯಾವ್ಯಾವ ಪ್ರೋಸೆಸ್ಸನ್ನು ಆಟೋಮೇಟ್ ಮಾಡಬಹುದು, ಯಾವುದನ್ನು ಮಾಡೋಕ್ಕೆ ಬರಲ್ಲ ಅಂತ. ಓಕೆ, ಹಾಗಾದರೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಆಪ್ಷನ್ ಎ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಸ್ಟ್ರಾಟಜಿಕ್ ಪ್ಲಾನಿಂಗ್, ಫೈನಾನ್ಷಿಯಲ್ ಆಡಿಟಿಂಗ್. ಇದರಲ್ಲಿ ಯಾವುದನ್ನು ಆಟೋಮೇಟ್ ಮಾಡಬಹುದು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಲ್ಲಿ ಯಾರಿಗೆ ಅರ್ಥ ಆಗಿರುತ್ತೆ ಆಟೋಮೇಷನ್ ಅಂದ್ರೇನು, ಯಾವಾಗ ಆಟೋಮೇಷನ್ ಮಾಡ್ಬೋದು ಅಂತ ಹೇಳಿದ್ದೆ ನಾನು, ಯಾವಾಗ ಮಾಡಬಾರ್ದು ಅಂತ ಹೇಳಿದ್ದೆ, ಅವ್ರು ಆನ್ಸರ್ ಮಾಡ್ಬೋದು. ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ನಾನು ಆನ್ಸರ್ ಹಾಕಿದ್ದೀನಿ, ಇದು ಓಕೆ. ಬಟ್ ಬೇರೆಯವನ್ನ ಯಾಕೆ ಆಟೋಮೇಟ್ ಮಾಡೋಕ್ಕಾಗಲ್ಲ? ಅದು ಇಂಪಾರ್ಟೆಂಟ್ ಇಲ್ಲಿ. ನೋಡೋಣ, ಯಾರಾದರೂ ವಿಡಿಯೋ ಪಾಸ್ ಮಾಡಿ ಥಿಂಕ್ ಮಾಡಿ. ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನನ್ನು ಆಟೋಮೇಟ್ ಮಾಡೋಕ್ಕಾಗಲ್ಲ, ಯಾಕೆ? ಸ್ಟ್ರಾಟಜಿಕ್ ಪ್ಲಾನಿಂಗನ್ನು ಆಟೋಮೇಟ್ ಮಾಡೋಕ್ಕಾಗಲ್ಲ, ಫೈನಾನ್ಷಿಯಲ್ ಆಡಿಟಿಂಗನ್ನು ಆಟೋಮೇಟ್ ಮಾಡೋಕ್ಕಾಗಲ್ಲ, ಯಾಕೆ? ಓನ್ಲಿ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ನ ಮಾಡಬಹುದು. ಯಾಕೆ ಅಂದರೆ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಥವಾ ನೆನಪಿಸ್ಕೊಳ್ಳಿ, ಯಾವ್ಯಾವ ಪ್ರೋಸೆಸ್ನ ಆಟೋಮೇಟ್ ಮಾಡಬಹುದು, ಯಾವುದನ್ನು ಮಾಡೋಕ್ಕೆ ಬರಲ್ಲ ಅಂದರೆ, ತುಂಬ ಕಾಂಪ್ಲೆಕ್ಸ್ ಇದ್ದರೆ ಆಟೋಮೇಟ್ ಮಾಡೋಕ್ಕೆ ಬರಲ್ಲ, ತುಂಬ ಕ್ರಿಟಿಕಲ್ ಥಿಂಕಿಂಗು ಡಿಸಿಷನ್ ಮೇಕಿಂಗ್ ಇದ್ದರೆ ಆಟೋಮೇಟ್ ಮಾಡೋಕ್ಕೆ ಬರಲ್ಲ, ಆ್ಯಂಡ್ ದೆನ್ ಏನು ಹ್ಯೂಮನ್ ಇಂಟರ್ವೆನ್ಷನ್ ಇದ್ದರೆ, ಜಾಸ್ತಿ ಇರಲೇಬೇಕಾಗಿದ್ದರೆ ಅದನ್ನು ಆಟೋಮೇಟ್ ಮಾಡೋಕ್ಕೆ ಬರಲ್ಲ. ಹಾಗಾದರೆ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ನಲ್ಲಿ ಡೆಫಿನೆಟಾಗಿ ಎಂಪ್ಲಾಯಿ ಮತ್ತು ನೀವು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು, ಡಿಸಿಷನ್ ತೊಗೋಬೇಕು, ಅವನು ಯಾವ ರೀತಿ ಕೆಲಸ ಮಾಡಿದ್ದಾನೆ, ಯಾವ ರೀತಿ ಕೆಲಸ ಮಾಡಿಲ್ಲ ಅಂತ. ಅದನ್ನು ಸಾಫ್ಟ್ವೇರ್ ಮೂಲಕ ಮಾಡೋಕ್ಕಾಗಲ್ಲ. ಅಂದರೆ ಮೋಸ್ಟ್ ಆಫ್ ದ ಟೈಮ್ ನೀವು ಅಲ್ಲಿ ಅದನ್ನು ನೀವೇ ಕೂತ್ಕೊಂಡು ಮ್ಯಾನೇಜರು ಮತ್ತು ಎಂಪ್ಲಾಯಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಕ್ಕಂಥದ್ದು ಇದು. ಹಾಗಾಗಿ ಅದನ್ನು ಆಟೋಮೇಟ್ ಮಾಡೋದು ಕಷ್ಟ ಅಂತ, ಮಾಡಬಾರ್ದು ಯೂಶ್ವಲಿ ಅಂತ. ನೆಕ್ಸ್ಟ್, ಸ್ಟ್ರಾಟಜಿಕ್ ಪ್ಲಾನಿಂಗ್. ಒಂದು ಕಂಪ್ನಿನಲ್ಲಿ ಏನೋ ಪ್ಲಾನ್ ಮಾಡೋದಿರುತ್ತೆ, ಪ್ಲಾನ್ ಮಾಡೋದನ್ನು ಸಾಫ್ಟ್ವೇರಲ್ಲಿ ಕೂತ್ಕೊಂಡು ಮ್ಯಾನೇಜರಲ್ಲಿಂದನೋ ಒಂದು ಅಪ್ಲಿಕೇಶನ್ ಫಿಲ್ ಮಾಡೋದು, ಇನ್ನೊಬ್ಬ ಯಾರೋ ಅಪ್ಲಿಕೇಶನ್ ಫಿಲ್ ಮಾಡೋದು, ಈ ರೀತಿ ಮಾಡೋಕ್ಕಾಗಲ್ಲ. ಸ್ಟ್ರಾಟಜಿಕ್ ಪ್ಲಾನಿಂಗ್ ಮೀನ್ಸ್ ಕೂತ್ಕೋಬೇಕು, ಮೀಟಿಂಗ್ ಮಾಡಬೇಕು, ಡಿಸ್ಕಸ್ ಮಾಡಬೇಕು, ಕ್ರಿಟಿಕಲ್ ಥಿಂಕಿಂಗ್ ಇರುತ್ತಲ್ಲಿ, ಅದನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಅದನ್ನು ಆಟೋಮೇಟ್ ಮಾಡೋಕ್ಕೆ ಬರಲ್ಲ. ಫೈನಾನ್ಷಿಯಲ್ ಆಡಿಟಿಂಗ್, ಹಣಕಾಸಿಂದ ಆಡಿಟ್ ಅಂತ ಮಾಡಿಸ್ತಾರೆ. ಆಡಿಟ್ ಮಾಡಿದಾಗ ಅದನ್ನು ಕೂಡ ಆಟೋಮೇಟ್ ಮಾಡೋಕ್ಕಾಗಲ್ಲ. ಅದನ್ನು ಕೂತ್ಕೊಂಡು ಯಾವುದೋ ಒಂದು ಟೀಮ್ ಬರುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ಗಳು ನೋಡಬೇಕು, ಚೆಕ್ ಮಾಡಬೇಕು, ವೆರಿಫೈ ಮಾಡಬೇಕು. ಸೊ ವೆರಿಫೈ ಮಾಡ್ತಕ್ಕಂಥ ಆಡಿಟಿಂಗ್ ಅದು. ಹಾಗಾಗಿ ಅದನ್ನು ಆಟೋಮೇಟ್ ಮಾಡೋಕ್ಕಾಗಲ್ಲ. ಬಟ್ ನವೇಡೇಸ್ ಈ ಎಲ್ಲದಕ್ಕೂ ಎಷ್ಟು ಒಂದು ಟು ಆ್ಯನ್ ಎಕ್ಸ್ಟೆಂಟ್ ಆಟೋಮೇಷನ್ ಮಾಡ್ತಿದ್ದಾರೆ, ಎಲ್ಲಿ ಸಾಫ್ಟ್ವೇರ್ ಯೂಸ್ ಮಾಡ್ಬೋದು, ಎಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ಬೋದು ಅಷ್ಟಕ್ಕೆ ಮಾಡ್ತಿದ್ದಾರೆ. ಬಟ್ ಡೆಫಿನೆಟಾಗಿ ಅಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಆಟೋಮೇಟ್ ಮಾಡೋಕ್ಕಾಗಲ್ಲ. ಬಟ್ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟನ್ನ ಈಸಿಯಾಗಿ ಆಟೋಮೇಟ್ ಮಾಡಬಹುದು. ಫಿಫ್ತ್ ಕ್ವಶನ್, ವಾಟ್ ಈಸ್ ಆನ್ ಆರ್ಗನೈಸೇಷನ್? ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ, ಎ ಲೀಗಲ್ ಎಂಟಿಟಿ ಫಾರ್ಮ್ ಟು ಪರ್ಸ್ಯೂ ಸ್ಪೆಸಿಫಿಕ್ ಆಬ್ಜೆಕ್ಟಿವ್, ಎ ಕಲೆಕ್ಷನ್ ಆಫ್ ರ್ಯಾಂಡಮ್ ಪ್ರೋಸೆಸ್ ಅಂಡ್ ಟಾಸ್ಕ್, ಎ ಟೆಂಪ್ರವರಿ ಗ್ಯಾದರಿಂಗ್ ಆಫ್ ಪೀಪಲ್. ನೋಡಿ, ಒಂದು ಆರ್ಗನೈಸೇಷನ್ ಅಂದರೆ
ಟೆಂಪ್ರವರಿಯಾಗಿ ಸೇರಿರ್ತಕ್ಕಂಥ ಸುಮ್ಮನೆ ಸೇರ್ಕೊಂಡಿರೋ ಜನಗಳಿಗೆ ಆರ್ಗನೈಸೇಷನ್ ಅಂತೀವ? ಡೆಫಿನೆಟ್ ಆಗಿಲ್ಲ. ರ್ಯಾಂಡಮ್ಮಾಗಿ ಏನೋ ಟಾಸ್ಕ್ನ ಮಾಡ್ತಿದ್ದಾರೆ, ಏನೋ ಪ್ರೋಸೆಸ್ ಮಾಡ್ತಿದ್ದಾರೆ, ಅವ್ರನ್ನ ಆರ್ಗನೈಸೇಷನ್ ಅಂತೀವ? ಇಲ್ಲ. ಅಥವಾ ಯಾರೋ ಒಬ್ಬೊಬ್ಬ ವ್ಯಕ್ತಿ ಇಂಡಿವಿಜುವಲಾಗಿ ವರ್ಕ್ ಮಾಡ್ತಿದ್ದಾನೆ, ಅವನನ್ನ ಆರ್ಗನೈಸೇಷನ್ ಅನ್ನೋಕ್ಕಾಗತ್ತಾ? ಇಲ್ಲ. ಒಂದು ಆರ್ಗನೈಸೇಷನ್ ಅಂದರೆ ಗ್ರೂಪ್ ಆಫ್ ಪೀಪಲ್ಲು ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ನ ಹಿಡ್ಕೊಂಡು ಲೀಗಲ್ಲಾಗಿ ವರ್ಕ್ ಮಾಡ್ತಾ ಇದ್ದರೆ ಅದನ್ನೇನಂತ ಕರಿತೀನಿ ನಾನು? ಆರ್ಗನೈಸೇಷನ್ ಅಂತ ಕರಿತೀನಿ. ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. 6th question. Which of the following is not a common type of organizational structure? ಆರ್ಗನೈಸೇಷನಲ್ ಸ್ಟ್ರಕ್ಚರಲ್ಲಿ ಈ 4 ಕೆಳಗಡೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದು ಕಾಮನ್ ಆಗಿ ಯೂಸ್ ಮಾಡಲ್ಲ ಅಂತ. ಓಕೆ. ಫಂಕ್ಷನಲ್ ಸ್ಟ್ರಕ್ಚರ್, ಡಿವಿಷನಲ್ ಸ್ಟ್ರಕ್ಚರ್, ಹೈರಾರ್ಕಿಕಲ್ ಸ್ಟ್ರಕ್ಚರ್, ಫ್ಲಾಟ್ ಸ್ಟ್ರಕ್ಚರ್. ಈ 4 ಇದ್ದಾವೆ. 4 ಕಂಪ್ನಿಯಲ್ಲಿ ಯೂಸ್ ಮಾಡ್ತಾರೆ. ಅದರಲ್ಲಿ ಕಾಮನ್ ಆಗಿ ಜಾಸ್ತಿ ಇತ್ತೀಚೆಗೆ ಕಡಿಮೆ ಆಗ್ತಿರೋದು ಯಾವುದು ಅಂತ ನೋಡೋದಾದರೆ, ಫಂಕ್ಷನಲ್ ಸ್ಟ್ರಕ್ಚರ್ ಎಲ್ಲೋದ್ರೂ ಫಂಕ್ಷನಲ್ ಸ್ಟ್ರಕ್ಚರ್ ಇದ್ದೇ ಇರುತ್ತೆ. ಫಂಕ್ಷನಲ್ಲಿ ಡಿವೈಡ್ ಮಾಡೇ ಇರ್ತಾರೆ. R&D ಇವನು, ಸೇಲ್ಸ್ ಇವನು, ಮಾರ್ಕೆಟಿಂಗ್ ಇವನು ಅಂತ ಡಿವಿಷನ್ಸ್ಗಳು ಇರ್ತವೆ. ಒಂದು ಆರ್ಗನೈಸೇಷನ್ ಅಂದರೆ ಸಾವಿರಾರು ಎಂಪ್ಲಾಯೀಸ್ ವರ್ಕ್ ಮಾಡ್ತಿರ್ತಾರೆ, ಡಿವಿಷನ್ಸ್ಗಳು ಇದ್ದೇ ಇರ್ತವೆ. ಮತ್ತು ಹೈರಾರ್ಕಿಕಲ್ ಸ್ಟ್ರಕ್ಚರ್ ಅಂದರೆ ಮೇ ಬಿ ದ ಟಾಪ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಅವ್ರ ಕೆಳಗಡೆ ಲೋವರ್ ಮ್ಯಾನೇಜ್ಮೆಂಟ್ ಇರುತ್ತೆ, ಅವ್ರ ಕೆಳಗಡೆ ಎಂಪ್ಲಾಯೀಸ್ಗಳು ಇರ್ತಾರೆ. ಈ ರೀತಿ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಇರುತ್ತೆ. ಫ್ಲ್ಯಾಟ್ ಸ್ಟ್ರಕ್ಚರ್ ಅಂತ ಒಂದಿರುತ್ತೆ. ಫ್ಲ್ಯಾಟ್ ಸ್ಟ್ರಕ್ಚರ್ ಅಂದರೆ ಯೂಶ್ವಲಿ ಇತ್ತೀಚಿನ ದಿನಗಳಲ್ಲಿ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಜಾಸ್ತಿ ಇದ್ದಷ್ಟು ಟೈಮ್ ಜಾಸ್ತಿ ಆಗುತ್ತೆ, ಕೋಆರ್ಡಿನೇಷನ್ ಕಡಿಮೆ ಆಗುತ್ತೆ, ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ ಅಂಥೇಳಿ ಫ್ಲ್ಯಾಟ್ ಆರ್ಗನೈಸೇಷನ್ ಅಂತಲೂ ಮಾಡ್ತಾರೆ. ಆಲ್ ಎಂಪ್ಲಾಯೀಸ್ ಇನ್ ಈಕ್ವಲ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಅಥವಾ ಒಬ್ಬ ವ್ಯಕ್ತಿ ಮಾತ್ರ ಅವ್ರಿಗೆ ಮ್ಯಾನೇಜರ್ ಅಂತ ಇರ್ತಾನೆ, ಅವ್ರಿಗೆ ರಿಪೋರ್ಟ್ ಮಾಡ್ಕೊಳ್ತಾ ಇವ್ರು ಕೆಲಸ ಮಾಡ್ತಾ ಇರ್ತಾರೆ. ಕಮ್ಯುನಿಕೇಷನ್ನು, ಕೊಲಾಬ್ರೇಷನ್ ತುಂಬ ಚೆನ್ನಾಗಾಗುತ್ತೆ ಫ್ಲ್ಯಾಟಲ್ಲಿ. ಓಕೆ. ಫ್ಲ್ಯಾಟ್ ಆರ್ಗನೈಸೇಷನಲ್ಲಿ ನೀವು ಬಾಸ್ ಅಂತ ಇರೋದಿಲ್ಲ, ನಿಮ್ಮ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾ ಇರ್ತೀರ. ಹಾಗಾಗಿ ಕಮ್ಯುನಿಕೇಷನ್ ಆ್ಯಂಡ್ ಕೊಲಾಬ್ರೇಷನ್ ವಿಲ್ ಬಿ ವೆರಿ ಗುಡ್. ಇದರಲ್ಲಿ ಯಾವುದನ್ನು ಯೂಸ್ ಮಾಡಲ್ಲ. ನಾಟ್ ಕಾಮನ್ ಟೈಪ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಇಲ್ಲಿ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾರೆ, ನಾವು ಮಾರ್ಕ್ ಮಾಡಿದ್ದೀವಿ. ಬಟ್ ಸ್ಟಿಲ್ ಐ ಡೌಟ್ ಹೈರಾರ್ಕಿಕಲ್ ಸ್ಟ್ರಕ್ಚರ್ನ ಯೂಸ್ ಮಾಡ್ತಾರೆ. ನೀವು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಇದ್ರ ಮೇಲೆ. ಹೈರಾರ್ಕಿಕಲ್ ಸ್ಟ್ರಕ್ಚರ್ನ ಯೂಶ್ವಲಿ ಈಗ ಕಡಿಮೆ ಮಾಡಿದಾರೋ ಅಥವಾ ಫ್ಲ್ಯಾಟ್ ಸ್ಟ್ರಕ್ಚರ್ನ ಕಡಿಮೆ ಮಾಡಿದಾರೋ, ಇದರಲ್ಲಿ ಯಾವುದನ್ನು ಕಾಮನ್ ಟೈಪಾಗಿ ಯೂಸ್ ಮಾಡಲ್ಲ ಅಂತ ಒಂದು ಸ್ವಲ್ಪ ನೀವು ಥಿಂಕ್ ಮಾಡಿ ನೋಡೋಣ. ಇದು ಆನ್ಸರ್ ನನಗೂ ಕೂಡ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಓಕೆ. 7th question. Which of the following is an advantage of ಫ್ಲಾಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್? ನೋಡಿ, ನಾನು ಫ್ಲಾಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂದರೆ ಏನು ಅಂತ ಹೇಳಿದ್ದೀನಿ. ಅದರದ್ದು ಅಡ್ವಾಂಟೇಜ್ ಏನು? ತುಂಬ ಜನಕ್ಕೆ MCQ ಯಾಕೆ ನೋಡಬೇಕು ಅಂದರೆ, ನಾನು ಅಲ್ಲಿ ಎಕ್ಸ್ಪ್ಲನೇಷನ್ ಕಡಿಮೆ ಕೊಟ್ಟಿರ್ತೀನಿ ಎಲ್ಲಿ ಕಾನ್ಸೆಪ್ಟ್ ಹೇಳುವಾಗ, ಬಟ್ ಅದಿಲ್ಲಿ MCQ ಅಲ್ಲಿ ಕವರ್ ಆಗುತ್ತೆ. ಈ ಫ್ಲಾಟ್ ಆರ್ಗನೈಸೇಷನ್ ಬಗ್ಗೆನೂ ಅಷ್ಟೇ. ಆಪ್ಷನ್ ಎ ನೋಡಿ, ಕ್ಲಿಯರ್ ಲೈನ್ಸ್ ಆಫ್ ಅಥಾರಿಟಿ ಆ್ಯಂಡ್ ಅಕೌಂಟೆಬಿಲಿಟಿ, ಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಕಂಟ್ರೋಲ್, efficient communication and collaboration. Option D, limited opportunities for employees growth and development. ನೋಡಿ, ಫ್ಲಾಟ್ ಸ್ಟ್ರಕ್ಚರ್ ಅಂದರೆ ತುಂಬ ಹೈರಾರ್ಕಿ ಇರೋದಿಲ್ಲ, ಬಾಸ್ಗಳು ಜಾಸ್ತಿ ಇರಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲರೂ ಫ್ರೆಂಡ್ಲಿ ಇರ್ತಾರೆ, ಒಬ್ಬ ಬಾಸ್ ಇರ್ತಾನೆ ಅಷ್ಟೇ. ಇಲ್ಲಿ ಕ್ಲಿಯರ್ ಲೈನ್ಸ್ ಆಫ್ ಅಥಾರಿಟಿ ಆ್ಯಂಡ್ ಅಕೌಂಟೆಬಿಲಿಟಿ ಇರುತ್ತಾ? ಅಥಾರಿಟಿನೇ ಕಡಿಮೆ ಇರುತ್ತೆ ಇಲ್ಲಿ. ಸೊ ಎಲ್ಲರೂ ಆಲ್ಮೋಸ್ಟ್ ಈಕ್ವಲ್ ಇರ್ತಾರೆ. ಹಾಗಾಗಿ ಈ ಆಪ್ಷನ್ ಅಲ್ಲ. ಯಾರು ಏನು ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ ಇಲ್ಲಿ. ಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಕಂಟ್ರೋಲ್, ಏನಾದರೂ ಡಿಸಿಷನ್ ತೊಗೋಬೇಕು ಅಂತೇಳಿದರೆ ಇವರೆಲ್ಲರೂ ಕೂತ್ಕೊಂಡು ಮಾತಾಡಬೇಕಾಗತ್ತೆ. ಇಲ್ಲಿ ಸೆಂಟ್ರಲೈಸ್ಡ್ ಸಿಸ್ಟಮ್ ಇರೋದಿಲ್ಲ. ಓಕೆ. ಆಲ್ಮೋಸ್ಟ್ ಎಲ್ಲರೂ ಕೂತ್ಕೊಂಡು ಕಮ್ಯುನಿಕೇಷನ್ ಮಾಡ್ತಾ ಡಿಸಿಷನ್ ತೊಗೊಳ್ತಾರೆ. ಹಾಗಾಗಿ ಈ ಆಪ್ಷನ್ನು ಅಲ್ಲ. ಅಡ್ವಾಂಟೇಜ್ ಕೇಳ್ತಾ ಇರೋದು, ಫ್ಲಾಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಯೂಸ್ ಮಾಡಿದರೆ ಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್ ಇರಲ್ಲ. ಓಕೆ. ಎಲ್ಲರೂ ಕೂತ್ಕೊಳ್ಬೇಕಾಗತ್ತೆ ಅಂತ. ಬಟ್ ಎಫಿಷಿಯೆಂಟ್ ಕಮ್ಯುನಿಕೇಷನ್ ಆ್ಯಂಡ್ ಕೊಲಾಬ್ರೇಷನ್, ಫ್ಲಾಟ್ ಸ್ಟ್ರಕ್ಚರ್ ಇದ್ದರೆ ಈಸಿಯಾಗಿ ಕಮ್ಯುನಿಕೇಷನ್ ಮತ್ತು ಕೊಲಾಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಆಲ್ಮೋಸ್ಟ್ ಆಲ್ ಈಕ್ವಲ್ ಹೈರಾರ್ಕಿನಲ್ಲಿ ಇರ್ತಾರೆ, ಈಕ್ವಲ್ ಲೆವೆಲಲ್ಲಿ ಇರ್ತಾರೆ, ಈಸಿಯಾಗಿ ಮಾತಾಡ್ತಾರೆ. ಅವನಿಗೆ ಏನಾದರೂ ಡೌಟ್ಸ್ ಇದ್ದರೆ ಇವನಿಗೆ ಕೇಳ್ತಾನೆ, ಇವನೇನಾದರೂ ಡೌಟ್ಸ್ ಇದ್ದರೆ ಅವ್ರಿಗೆ ಕೇಳ್ತಾರೆ. ಸೊ ಈ ರೀತಿಯಾಗಿರೋದ್ರಿಂದ ಕಮ್ಯುನಿಕೇಷನ್ ಮತ್ತು ಕೊಲಾಬ್ರೇಷನ್ ಚೆನ್ನಾಗಿರುತ್ತೆ. ದಟ್ ಈಸ್ ಅನ್ ಅಡ್ವಾಂಟೇಜ್. ಲಿಮಿಟೆಡ್ ಆಪರ್ಚುನಿಟೀಸ್ ಫಾರ್ ಎಂಪ್ಲಾಯೀಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಇಲ್ಲ, ಡೆಫಿನೆಟಾಗಿ ಇಲ್ಲಿ ಗ್ರೋತು ಮತ್ತು ಡೆವಲಪ್ಮೆಂಟ್ ಆಗಲಿಕ್ಕೆ ಒಳ್ಳೆಯ ಅವಕಾಶಗಳೇ ಇರ್ತವೆ. ನೀನು ಆಲ್ಮೋಸ್ಟ್ ಆಲ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರೋದ್ರಿಂದ ನೀನು ಗ್ರೋತು ಮತ್ತು ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಅಡ್ವಾಂಟೇಜ್ ಅಲ್ಲ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್.
Question number 8. What is the purpose of decentralization in organizational structure? ಸೆಂಟ್ರಲೈಸೇಷನ್ ಮತ್ತು ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಒಂದು ಆರ್ಗನೈಸೇಷನ್ ಅಂದರೆ, ಡಿಸೆಂಟ್ರಲೈಸೇಷನ್ ಅಂದರೆ ಅಥಾರಿಟಿನ ಆದಷ್ಟು ನಾನೇನು ಮಾಡ್ತಾ ಹೋಗ್ತೀನಿ, ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ತುಂಬ ಸ್ಪ್ರೆಡ್ ಮಾಡ್ತಾ ಹೋಗಿರ್ತೀನಿ. ಡಿಸಿಷನ್ ಮೇಕಿಂಗ್ ಪವರ್ನ ಎಲ್ರಿಗೂ ಕೊಡ್ತಾ ಹೋಗಿರ್ತೀನಿ. ಹಿಂಗಿದ್ರೆ ಅದನ್ನು ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ. ತುಂಬ ಕಂಟ್ರೋಲ್ ಯಾರೋ ಒಬ್ಬರ ಕೈಲಿದೆ, ಯಾರೋ ಅಥವಾ ಒಂದು ಕೋರ್ ಕಮಿಟಿ ಕೈಲಿದೆ, ಅವರೇ ಎಲ್ಲ ಡಿಸಿಷನ್ ತೊಗೋಬೇಕು, ಅವರೇ ಎಲ್ಲ ಕಂಟ್ರೋಲ್ ಮಾಡಬೇಕು, ಅವ್ರು ಹೇಳ್ದಂಗೆ ಬೇರೆಯವರೆಲ್ಲ ಕೇಳಬೇಕು ಅಂತಿದ್ರೆ ದಟ್ ಈಸ್ ಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಡಿಸೆಂಟ್ರಲೈಸೇಷನಿಂದ ಉದ್ದೇಶ ಏನು ಅಂದರೆ, ಟು ಕಾನ್ಸಂಟ್ರೇಟ್ ಆಲ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಅಟ್ ದ ಟಾಪ್. ಟಾಪಲ್ಲಿ ಎಲ್ಲ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಇದ್ದರೆ ಅದನ್ನು ಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಟು ಎನ್ಕರೇಜ್ ಎಂಪ್ಲಾಯಿ ಎಂಪವರ್ಮೆಂಟ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಅಟ್ ಲೋವರ್ ಲೆವೆಲ್ಸ್. ಡೆಫಿನೆಟ್ಲಿ ಡಿಸೆಂಟ್ರಲೈಸೇಷನ್ ಅಂದರೆ ಎಂಪ್ಲಾಯೀಸ್ಗಳಿಗೂ ಕೂಡ ನಾನು ಏನು ಮಾಡ್ತೀನಿ, ಅವರು ಡಿಸಿಷನ್ ತೊಗೊಳಕ್ಕೆ ಬಿಡ್ತೀನಿ, ಅವ್ರಿಗೆ ಆದಂಥ ಒಂದು ಪವರ್ನ ಕೊಡ್ತೀನಿ, ಅವ್ರನ್ನ ಎಂಪವರ್ ಮಾಡ್ದಂಗೆ ಆಗುತ್ತೆ. ಡಿಸಿಷನ್ ಮೇಕಿಂಗ್ ನಾನೇನೋ ಡಿಸಿಷನ್ ತೊಗೋಬೇಕು ಅಂದ್ರೆ ಲೋವರ್ ಲೆವೆಲಲ್ಲೇ ನಡೆಯುತ್ತೆ, ಮತ್ತು ಟಾಪ್ ಲೆವೆಲ್ಗೆ ಹೋಗಬೇಕು ಅಂತ ಇಲ್ಲ. ಅದನ್ನು ಡಿಸೆಂಟ್ರಲೈಸೇಷನ್ ಅಂತ ಕರಿತೀನಿ. ಟು ಎಲಿಮಿನೇಟ್ ಆಲ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿತಿನ್ ದ ಆರ್ಗನೈಸೇಷನ್. This is not the decentralization concept. To create confusion and conflicts within the organization. ಡಿಸೆಂಟ್ರಲೈಸೇಷನ್ ಮಾಡಿದರೆ ಕನ್ಫ್ಯೂಷನ್ ಮತ್ತು ಕನ್ಫ್ಲಿಕ್ಟ್ಸ್ನ ಕ್ರಿಯೇಟ್ ಮಾಡ್ತೀವ ಅಂತ? ನೋ, ಡೆಫಿನೆಟ್ಲಿ ನಾಟ್. ಡಿಸೆಂಟ್ರಲೈಸೇಷನ್ ಮಾಡೋದ್ರಿಂದ ವರ್ಕ್ ಸ್ಪ್ರೆಡ್ ಆಗಿರುತ್ತೆ, ಪವರ್ ಸ್ಪ್ರೆಡ್ ಆಗಿರುತ್ತೆ, ಡಿಸಿಷನ್ ಮೇಕಿಂಗ್ ಪವರ್ ಸ್ಪ್ರೆಡ್ ಆಗಿರುತ್ತೆ. ಅವರು ಅವ್ರದ್ದೇ ಲೆವೆಲಲ್ಲಿ ಡಿಸಿಷನ್ ತೊಗೊಂಡು ಕೆಲಸನ ಮಾಡ್ತಾ ಇರ್ತಾರೆ. ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ದ ಕಂಪನಿ. ಓಕೆ, ನೆಕ್ಸ್ಟ್ 9th question. What is a matrix structure? ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಹೇಳಿದ್ವಿ. ಎ ಸ್ಟ್ರಕ್ಚರ್ ವೇರ್ ಎಂಪ್ಲಾಯೀಸ್ ಹ್ಯಾವ್ ಮಲ್ಟಿಪಲ್ ರಿಪೋರ್ಟಿಂಗ್ ಲೈನ್ಸ್. ಮಲ್ಟಿಪಲ್ ರಿಪೋರ್ಟಿಂಗ್ ಲೈನ್ಸ್ ಅದೇ ಮ್ಯಾಟ್ರಿಕ್ಸ್ ಅಂತ ಹೇಳಿದರೆ, ರೋಸ್ ಆ್ಯಂಡ್ ಕಾಲಮ್ ವೈಸ್ ಇರ್ತಾರೆ, ಫಂಕ್ಷನಲ್ಲೂ ಡಿವೈಡ್ ಮಾಡಿರ್ತಾರೆ, ಡಿವಿಷನಲ್ಗೂ ಡಿವೈಡ್ ಮಾಡಿರ್ತಾರೆ, ಪ್ರಾಜೆಕ್ಟ್ ವೈಸ್ ಡಿವೈಡ್ ಮಾಡಿರ್ತಾರೆ. ಅಲ್ಲಿ ಫಂಕ್ಷನಲ್ ಯೂನಿಟ್ ಹೆಡ್ಗೂ ರಿಪೋರ್ಟ್ ಮಾಡ್ಕೋಬೇಕು, ಪ್ರಾಜೆಕ್ಟ್ ಹೆಡ್ಗೂ ರಿಪೋರ್ಟ್ ಮಾಡ್ಕೋಬೇಕು. ಸೊ ದ ಆಪ್ಷನ್ ಎ ಈಸ್ ಕರೆಕ್ಟ್ ಅನ್ನಿಸ್ತಾ ಇದೆ. ಎ ಸ್ಟ್ರಕ್ಚರ್ ವೇರ್ ಎಂಪ್ಲಾಯೀಸ್ ಹ್ಯಾವ್ ಮಲ್ಟಿಪಲ್ ರಿಪೋರ್ಟಿಂಗ್ ಲೈನ್ಸ್. ಆಪ್ಷನ್ ಬಿ, ಎ ಸ್ಟ್ರಕ್ಚರ್ ವೇರ್ ದೆರ್ ಈಸ್ ಎ ಕ್ಲಿಯರ್ ಡಿವಿಷನ್ ಬಿಟ್ವೀನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಡಿಪಾರ್ಟ್ಮೆಂಟ್ಸ್ಗಳು ಡಿವೈಡ್ ಆಗಿದ್ದರೆ ಅದನ್ನು ಡಿವಿಷನಲ್ ಅಂತ ಕರಿತೀನಿ, ಡಿವಿಷನಲ್ ಸ್ಟ್ರಕ್ಚರ್ ಅಂತ. ಸಿ, ಎ ಸ್ಟ್ರಕ್ಚರ್ ವೇರ್ ಎಂಪ್ಲಾಯೀಸ್ ವರ್ಕ್ ಇಂಡಿಪೆಂಡೆಂಟ್ಲಿ ವಿತೌಟ್ ಎನಿ ಸೂಪರ್ವೈಸೇಷನ್. ಎಂಪ್ಲಾಯೀಸ್ಗಳು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಿದ್ದಾರೆ, ಸೂಪರ್ವೈಸೇಷನ್ ಕಡಿಮೆ ಇದೆ ಅಂದರೆ ಅದನ್ನು ಫ್ಲಾಟ್ ಆರ್ಗನೈಸೇಷನ್ ಅಂತ ಕರಿತೀನಿ. ಎ ಸ್ಟ್ರಕ್ಚರ್ ವೇರ್ ದೆರ್ ಈಸ್ ನೋ ಫಾರ್ಮಲ್ ರಿಪೋರ್ಟಿಂಗ್ ಹೈರಾರ್ಕಿನೇ ಕಡಿಮೆ ಇದೆ, ಫಾರ್ಮಲಾಗಿ ಯಾರಿಗೂ ರಿಪೋರ್ಟೇ ಮಾಡ್ಕೋಬೇಕಾಗಿಲ್ಲ ಅಂದರೆ ಇದು ಅಷ್ಟೇ ಆಲ್ಮೋಸ್ಟ್ ಫ್ಲಾಟ್ ಆರ್ಗನೈಸೇಷನಲ್ಲಿ ಬರುತ್ತೆ, ಸ್ಟ್ರಕ್ಚರಲ್ಲಿ ಬರುತ್ತೆ. ಹಾಗಾಗಿ ಮ್ಯಾಟ್ರಿಕ್ಸ್ ಮೀನ್ಸ್ ಮಲ್ಟಿಪಲ್ ರಿಪೋರ್ಟಿಂಗ್ ಲೈನ್ಸ್ ಇದ್ದರೆ ಅದನ್ನು ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ ಅಂತ ಕರಿತೀನಿ. ನೆಕ್ಸ್ಟ್, ಲಾಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟಿಪಿಕಲಿ ಕನ್ಸಿಡರ್ಡ್ ಎ ಫಂಕ್ಷನಲ್ ಯೂನಿಟ್ ವಿತಿನ್ ಆ್ಯನ್ ಆರ್ಗನೈಸೇಷನ್? ಈ ಕೆಳಗಿನವುಗಳಲ್ಲಿ ಯಾವುದು ಫಂಕ್ಷನಲ್ ಯೂನಿಟ್ ಅಲ್ಲ ಅಂತ? ಹ್ಯೂಮನ್ ರಿಸೋರ್ಸ್, HR ಟೀಮ್ ಅಂತ ಒಂದು ಫಂಕ್ಷನಲ್ ಯೂನಿಟ್ ಇರುತ್ತೆ. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಇದು ಕೂಡ ಒಂದು ಫಂಕ್ಷನಲ್ ಡಿವಿಷನ್ನೇ. ಪ್ರೊಡಕ್ಷನ್ ಆ್ಯಂಡ್ ಆಪ್ರೇಷನ್ಸ್, ಪ್ರೊಡಕ್ಷನ್ ಮಾಡೋದು, ಆಪ್ರೇಷನ್ಸ್ಗಳನ್ನ ನೋಡ್ಕೊಳ್ಳೋದು, ಅದಕ್ಕೆ ಒಂದು ಸಪ್ರೇಟ್ ಟೀಮ್ ಇರುತ್ತೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ನಿಮ್ಮದು ಆಡಿಟ್ ರಿಪೋರ್ಟ್ ಇರ್ಬೋದು, ಪ್ರಾಫಿಟ್ ರಿಪೋರ್ಟ್ ಇರ್ಬೋದು, ಸೇಲ್ಸ್ ರಿಪೋರ್ಟ್ ಇರ್ಬೋದು, ಈ ಥರದ ಸ್ಟೇಟ್ಮೆಂಟ್ ಇವು ಫಂಕ್ಷನಲ್ ಯೂನಿಟ್ ಅಲ್ಲ. ಓಕೆ, ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಸೊ ಇಷ್ಟು ಕಾನ್ಸೆಪ್ಟ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಈ ಒಂದು ಸೆಷನ್ನಲ್ಲಿ ನಾನು 2 ಕಾನ್ಸೆಪ್ಟ್ನ ಕವರ್ ಮಾಡಿದ್ದೀನಿ. ಯಾವುದ್ಯಾವುದು ಅಂತೇಳಿದರೆ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಆ್ಯಂಡ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತೇಳಿ, ಅವುಗಳ ಮೇಲೆ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಯಾವ ರೀತಿ ಫ್ರೇಮ್ ಮಾಡ್ಬೋದು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ತಾವೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.